ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯ ದೇವರೇ, ಇನ್ನ ಪರಿಶುದ್ಧ ನಾಮಕ್ಕೆ ಸ್ತುತಿ ಈಗ ನಾ ಮಹಿಮೆ ಸಲ್ಲಿಸ್ತೇವೆ. ಈ ವಾರದ ಮೊದಲನೇ ಒಂದಾಗಿ ಸೇರಿ ತಂದೆಯ ದೇವರೇ, ನಿನ್ನ ಪರಿಶುದ್ಧ ನಾಮನ್ನು ರಕ್ಷಕನು ನಮ್ಮ ಒಡೆಯನು ಬೋಧಕನಾದಂತ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕಾಗಿ ಆರಿಸಲು ಕೂಡಿ ಬಂದಿದ್ದೇವೆ. ಕೂಡಿ ಬಂದ ಸಂದರ್ಭದಲ್ಲಿ ದೇವರ ವಾಕ್ಯಗಳನ್ನು ಕೇಳುವುದಕ್ಕೂ ದೇವರ ಮಾತುಗಳನ್ನು ಆಲಿಸುವುದಕ್ಕೂ ದೇವರು ನಮ್ಮನ್ನು ಸಂದರ್ಭ ಕೊಟ್ಟಿದ್ದಾನೆ. ಅದಕ್ಕಾಗಿ ಸ್ತೋತ್ರ. ತಂದೆ, ತಲೆಬಾಗಿರುವಂತಹ ಪ್ರತಿಯೊಬ್ಬ ಕಿರಿಯರನ್ನು ಮಕ್ಕಳನ್ನು ನಿನ್ನ ಕರಗಳನ್ನು ಒಪ್ಪಿಸ್ತೇನೆ. ನೀನು ಆಶೀರ್ವದಿಸಿ ಬಲಪಡಿಸಿ ನಡೆಸಬೇಕೆಂದು. ಹೀಗೋ ದೇವರ ವಾಕ್ಯಗಳು ಪ್ರತಿಯೊಬ್ಬರ ಹೃದಯಗಳಲ್ಲಿ ತನ್ನ ಒಂದು ಕಾರ್ಯವನ್ನು ಮಾಡುವಂತೆ ನೀನ್ ತಾನೇ ಕಾದು ಕಾಪಾಡಿ ಬಲಪಡಿಸಿ ನಡೆಸಬೇಕೆಂದು ಈ ಎಲ್ಲಾ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳಂತಹ ಸಹೋದರ ಸಹೋದರಿಯರಿಗೆ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಮುಂಜಾನೆ ವೇಳೆಯ ಶುಭಾಶಯಗಳು. ವಾರದ ಮೊದಲನೇ ದಿನದಲ್ಲಿ ನಾವು ಒಂದಾಗಿ ಸೇರಿ ತಂದೆಯ ದೇವರನ್ನು ಆರಾಧಿಸುವಂತೆ ಕೂಡಿ ಬಂದಿದ್ದೇವೆ. ಕೂಡಿ ಬಂದ ಸಂದರ್ಭದಲ್ಲಿ ಕೆಲವತ್ತುಗಳ ಕಾಲ ದೇವರ ವಾಕ್ಯದ ಕಡೆಗೆ ನಮ್ಮ ಮನಸ್ಸುಗಳನ್ನ, ನಮ್ಮ ಹೃದಯಗಳನ್ನ ತಿಳಿಸಿಕೊಳ್ಳೋಣ. ಈ ದಿನದಲ್ಲಿ ಬಹಳಷ್ಟು ಜನ ದೇವಾಲಯಕ್ಕೆ, ನೀವು ಯಾವುದೇ ಧರ್ಮ ತಗೊಳ್ಳಿ ಅಥವಾ ಯಾವುದೇ ಕಾರ್ಯವನ್ನು ತಗೊಳ್ಳಿ, ದೇವಾಲಯಕ್ಕೆ ಹೋಗುವಂತ ಒಂದು ಉದ್ದೇಶ 99% ಏನು ಹೋಗ್ತಾರೆ ಅಂದ್ರೆ ಅವ್ರಿಗೇನಾದ್ರೂ ಲಾಭ ಆಗ್ಬೇಕು ಅಂತ. ಏನಾಗಬೇಕು? ಅವ್ರಿಗೇನೋ ಒಂದು ಲಾಭ ಆಗ್ಬೇಕು ಅಂತ ಅವ್ರುಗಳೇನ್ ಮಾಡ್ತಾರೆ, ಆ ಸ್ಥಳಗಳಿಗೆ ಹೋಗ್ತಾರೆ. ಇನ್ನು ಒಂದು 2-3% ಜನ ಬೇರೆ ಒಂದು ನಿಜವಾದ ಒಂದು ದೇವರ ಭಯ ಭಕ್ತಿಯಲ್ಲಿ ಸಾಗೋರಾಗಿದ್ದಾರೆ. ನಾನು ಇವತ್ತು ನೋಡುವಂಥದ್ದು, ದೇವರ ಬಳಿಗೆ ಮನುಷ್ಯನು ಬರುವುದೆಲ್ಲ ತನ್ನ ಒಂದು ಅಭಿಲಾಷೆಗಾಗಿ, ತನ್ನ ಒಂದು ಕೋರಿಕೆಗಾಗಿ. ನೀವು ಸಾಮಾನ್ಯ ನೋಡಿ, ಎಲ್ಲಾ ಒಂದು ಬೇರೆ ಧರ್ಮವನ್ನು ಬಿಡಿ, ಕ್ರಿಸ್ತನ ಸಭೆ ಅಥವಾ ಕ್ರೈಸ್ತರನ್ನಿಸ್ಕೊಂಡಂತ ಮತ ಶಾಖೆಗಳಲ್ಲೂ ಸಹ ಬರುವಂಥದ್ದು ಏನಕ್ಕೆ ಬರ್ತಾರೆ ಅಂದ್ರೆ, ಹೋದ್ರೆ ನನಗೆ ದೇವರ ಆಶೀರ್ವಾದ, ದೇವರ ಕಾರ್ಯಗಳು ಬಹಳ ಏರಳವಾಗಿ ಸಿಗ್ತದೆ ಅಂತೇಳಿ ಈ ರೀತಿಯಾದ ನಂಬಿಕೆಗಳಲ್ಲಿ ಮನುಷ್ಯ ಬರ್ತಾನೆ. ಅದೇನ್ ತಪ್ಪೇನಿಲ್ಲ. ಯಾಕೆಂದ್ರೆ ಮನುಷ್ಯನು ದೇವರಲ್ಲಿ ಮೊರೆ ಇಡೋದು ಇನ್ನಾರಲ್ಲಿ ಮೊರೆ ಇಡ್ತಾನೆ ಅಲ್ವಾ? ದೇವರಲ್ಲಿ ಆತನ ಮೊರೆ ಇಡಬೇಕು, ಮಾಡಬೇಕು. ಆದ್ರೆ ನೀವು ದೇವಾಲಯಕ್ಕೆ ಬರ್ತೀರಾ, ನೀವು ದೇವರ ಸನ್ನಿಧಿಗೆ ಬರ್ತೀರಾ, ದೇವರು ನಿಮ್ಮಿಂದ ಏನು ಅಪೇಕ್ಷೆ ಮಾಡ್ತಾನೆ ಅಲ್ವಾ? ಈಗ ಎಲ್ರಿಗೂ ನೀವು ಹುಟ್ಟಿದಬ್ಬ ಯಾವಾಗ ಅಂತ ಕೇಳಿದ್ರೆ ಒಂದು ಡೇಟ್ ಹೇಳ್ತೀರಾ ಅಲ್ವಾ? ಆಕ್ಚುಲಿ ಹುಟ್ಟಿದಬ್ಬ ಅನ್ನೋದು ತಾಯಿಯ ಗರ್ಭದಿಂದ ಹೊರ ಬಂದಿದ್ದು ಮಾತ್ರ. ಆಕ್ಚುಲಿ ತಾಯಿಯ ಗರ್ಭದಲ್ಲಿ ರೂಪಗೊಳ್ಳುವುದು ಅದಕ್ಕಿಂತ 9 ತಿಂಗಳು ಮುಂಚೆ. ಅಂದ್ರೆ ಈ ಲೋಕದಲ್ಲಿ ದೇವರು ಒಂದು ಆತ್ಮವನ್ನ ಕಳುಹಿಸಿ ಏನ್ ಮಾಡ್ತಾನೆ, ಒಂದು ಆತ್ಮವನ್ನ ಕಳಿಸಿ ಆ ಆತ್ಮವನ್ನು ತಾಯಿಯ ಗರ್ಭದಲ್ಲಿ ಸೃಷ್ಟಿ ಮಾಡಿ ಅದಕ್ಕೆ ಮಾಂಸಾಕಾರದ ರೂಪ, ಒಂದು ದೇಹ, ಒಂದು ಮನಸ್ಸು, ಆತ್ಮ, ಹೃದಯ ಎಲ್ಲಗಳನ್ನು ದಯಪಾಲಿಸಿ ಲೋಕದಲ್ಲಿ ಬದುಕುವುದಕ್ಕೆ ಏನ್ ಮಾಡ್ತಾನೆ, ಅವಕಾಶ ಮಾಡಿಕೊಡ್ತಾನೆ. ಸೊ ಈ ರೀತಿಯಾಗಿ ದೇವರ ಅನುಗ್ರಹದಿಂದ ಈ ಲೋಕದಲ್ಲಿ ಬಂದಂತ ಮನುಷ್ಯನಿಂದ ದೇವರು ಅಪೇಕ್ಷೆ ಮಾಡುವಂಥದ್ದೇನು? ಏನ್ ನಿಮ್ಮಿಂದ ದೇವರು ಅಪೇಕ್ಷೆ ಮಾಡ್ತಾನೆ? ಸರ್, ನೀವ್ ಇಷ್ಟ ದಿವಸ ಬರ್ತೀರಾ, ನೀವು ದೇವರ ಹತ್ರ ಬಹಳ ಕೋರಿಕೆಗಳಿಡ್ತೀರಾ, ಬಹಳ ಪ್ರಾರ್ಥನೆಗಳಿಡ್ತೀರಾ ಅಲ್ವಾ? ಆದ್ರೆ ನಿಮ್ಮಿಂದ ದೇವರು ಏನ್ ಅಪೇಕ್ಷೆ ಪಡ್ತಾ ಇದ್ದಾನೆ? ನಾವು ಇವತ್ತು ಆ ದಿನವನ್ನು ನೋಡ್ತಾ ಆ ಒಂದು ವಿಷಯವನ್ನ, ಆ ಒಂದು ಸಂದೇಶವನ್ನ ನೋಡ್ತೇವೆ. ಯಾಕಂದ್ರೆ ನಮ್ಮಿಂದ ದೇವರು ಏನ್ ಅಪೇಕ್ಷೆ ಮಾಡ್ತಾ ಇದ್ದಾನೆ? ಒಬ್ಬ ಕ್ರೈಸ್ತನಾಗಿ, ಕ್ರೈಸ್ತ ಸಹೋದರ ಸಹೋದರಿಯರಾಗಿ ದೇವರು ನಿಮ್ಮಿಂದ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಮಾಡ್ತಾನೆ. ನೀವ್ ಹಿಂಗಿರ್ಬೇಕು, ಯಾವ ರೀತಿ ಇರ್ಬೇಕು, ನಾನು ಕಳಿಸಿದಂತ ಆತ್ಮ, ನಾನು ಕಳಿಸಿದಂತ ಒಂದು ಜೀವ ಈ ಲೋಕದಲ್ಲಿ ಹೇಗಿರಬೇಕು, ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೇಕು ಅಂತ ಮಾಡ್ತಾರೆ. ಬಹಳಷ್ಟು ಧರ್ಮಗಳಲ್ಲಿ, ಬಹಳಷ್ಟು ಕಾರ್ಯಗಳಲ್ಲಿ ದೇವರಿಗೆ ಮೆಚ್ಚುಗೆ ಆಗುವಂತ ಅನೇಕ ಕಾರ್ಯಗಳನ್ನ ಮಾಡ್ತಾರೆ. ಅವೆಲ್ಲವೂ ಯಾರಿಗೆ ಅಲ್ವಾ? ಈ ಹಿಂದೂ ಧರ್ಮಗಳಲ್ಲಿ ಹೋದ್ರೆ ಏನ್ ಮಾಡ್ತಾರೆ? ಹಿಂದೂ ಧರ್ಮಗಳಲ್ಲಿ ದೇವ್ರು ಮೆಚ್ಕೋಬೇಕು ಅಂತ ರಥ ಎತ್ತುತ್ತಾರೆ, ರಥ ಓಡಿಸ್ತಾರೆ, ಕಾವಡಿ ಎತ್ತಾರೆ. ಕಾವಡಿ ನೋಡಿದಿರ? ಹಿಂದ್ಗಡೆ ಈ ಅಲುಗೆಲ್ಲ ಹಾಕೊಂಡು ಕಾವಡಿ ಎತ್ತಂಥದ್ದು. ಆಮೇಲೆ ಕಾವಡಿ ಅಂದ್ರೆ ಇದು ಈ ಮುರುಗನ್ ದೇವಸ್ಥಾನದಲ್ಲಿ ಆಡೋದು. ಇನ್ನೊಂದು ಬಂದು ಶೂಲ ಹಾಕ್ಬಿಟ್ಟು ಹಿಂದ್ಗಡೆ ಹಾಕ್ತಾರೆ. ಅದು ದೇವರಿಗೆ ಅವ್ರಿಗೇನೋ ಅವ್ರು ನಂಬಿರುವಂತ ಆ ಒಂದು ಸಿದ್ಧಾಂತಗಳಿಗೆ ಅವ್ರು ಮೆಚ್ಚುಗೆಯಾಗಿ ಮಾಡ್ತಾರೆ. ಸೊ ಕ್ರೈಸ್ತರಲ್ಲಿ ಅನೇಕರು ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ, ನಾನು ಆರಾಧನೆಗೆ ಬರ್ಬೇಕು, ದೇವರ ಸನ್ನಿಧಾನ ಇರ್ಬೇಕು, ನಾನು ದೇವರಿಗೆ ಪ್ರಾರ್ಥಿಸಬೇಕು, ಹಾಡ್ಬೇಕು. ಎಸ್, ಕರೆಕ್ಟ್, ಅದು ಕರೆಕ್ಟೇ. ಇಲ್ಲಿ ಬಂದು ನೀವು ಕೂತ್ಕೊಂಡಿರೋದು ಕರೆಕ್ಟೇ. ಇದನ್ನು ಮೀರಿ ದೇವರು ನಮ್ಮಿಂದ ಏನನ್ನು ಅಪೇಕ್ಷೆ ಮಾಡ್ತಾನೆ ಅಂದಾಗ, ಇವತ್ತು ನಾವು ಓದಿದಂತ ಮೀಕ 6ನೇ ಅಧ್ಯಾಯ 8ನೇ ವಾಕ್ಯದ ಮೇರೆಗೆ ಇವತ್ತು ನಾವು ಉಪದೇಶ ಭಾಗಕ್ಕೆ ಸಾಗೋಣ. ಮೀಕ 6ನೇ ಅಧ್ಯಾಯ 8ನೇ ವಾಕ್ಯ. ಈ ವಾಕ್ಯವನ್ನು ನಾವು ಧ್ಯಾನಿಸುವಾಗ, ಮನುಷ್ಯನೇ ಒಳ್ಳೆಯದು ಇಂಥದ್ದೇ ಎಂದು ಯೆಹೋವನು ನಿನಗೆ ತೋರಿಸಿದಾನಷ್ಟೇ. ಏನ್ ತೋರಿಸಿದಾನೆ ದೇವರು? ಯಾವುದು ಒಳ್ಳೇದು ಅಂತ ಯಾರಿಗೆ ತೋರಿಸಿದಾನೆ? ಇಲ್ಲೆಲ್ರಿಗೂ ಗೊತ್ತಲ್ಲ ಒಳ್ಳೇದು ಯಾವ್ದು ಅಂತ.
ಒಳ್ಳೇದೆಲ್ರೂ ಗೊತ್ತಲ್ವಾ? ಯಾರಿಗೂ ಒಳ್ಳೇದು ಗೊತ್ತಿಲ್ಲ ಅಲ್ಲಿ? ಏನೋ ಪ್ರತ್ಯುಗ್ಗೆ ಸ್ವಲ್ಪ ಹೇಳ್ಕೊಡ್ಬೇಕು, ಮತ್ತೆ ಈಗ ನಮ್ಮ ಸಿಯಾನ ಹೊಸ್ದಾಗ್ ಬಂದಿದ್ರೆ ಅವ್ರಿಗೆ ಹೇಳ್ಕೊಡ್ಬೇಕು. ಆಲ್ಮೋಸ್ಟ್ ಆಲ್ ಜೇಮಿ ಚಿಕ್ಕ ಮಗಳಿಂದ ಹಿಡಿದು ಎಲ್ರಿಗೂ ಒಳ್ಳೇದಂದ್ರೆ ಕೆಟ್ಟದಂದ್ರೆ ಗೊತ್ತಲ್ವಾ? ಗೊತ್ತು. ಸೊ ಇಲ್ಲಿ ಮನುಷ್ಯನೇ ಒಳ್ಳೇದಿದ್ದು ಯೆಹೋವನಿಗೆ ತೋರಿಸಿದಾನಷ್ಟೇ. ಏನದು? ನ್ಯಾಯವನ್ನು ಆಚರಿಸುವುದು. ಪಾಯಿಂಟ್ ನಂಬರ್ 1 ಏನು? ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು. ಯಾವ್ದ್ರಲ್ಲಿ? 2ನೇ ಪಾಯಿಂಟು, ಕರುಣೆಯಲ್ಲಿ ಆಸಕ್ತನಾಗಿರುವುದು. ನಿನ್ನ ದೇವರಿಗೆ ಏನಾಗಿ ನಡ್ಕೋಬೇಕು? ನಮ್ರನಾಗಿ ನಡ್ಕೊಳ್ಳಬೇಕು. ಇಷ್ಟನ್ನೇ ಹೊರತು ಯೆಹೋವನು ನಿನ್ನಿಂದ ಏನನ್ನು ಅಪೇಕ್ಷಿಸುವನು. ಇದಿಷ್ಟು ಮಾತ್ರ ಯಾರು ಅಪೇಕ್ಷೆ ಮಾಡ್ತಾರಂತೆ? ದೇವರು ಅಪೇಕ್ಷೆ ಮಾಡುವಂತ ಈ ವಾಕ್ಯ ಮನಸ್ಸಲ್ಲಿ ಇಟ್ಕೊಳ್ಳಿ. ಈ ವಾಕ್ಯದ ಮೇರೆಗೆ ಈಗ ಸಬ್ಜೆಕ್ಟ್ ಒಳಗೆ ನಾವು ಒಳಗಡೆ ಹೋಗೋಣ. ಈ ವಾಕ್ಯದ ಮೇರೆಗೆ ಹೊರಡಬೇಕಂದ್ರೆ ನಾವು ಫಸ್ಟ್ ಈ ಲೋಕದ ಮನುಷ್ಯನ ನೋಡ್ತೀವಿ. ಲೋಕದ ಮನುಷ್ಯ ಏನ್ ಮಾಡ್ತಾನೆ? ಲೋಕದ ಮನುಷ್ಯಲ್ಲಿ ಏನಿದೆ? ನಾರ್ಮಲ್ ಆಗಿ ಮನುಷ್ಯಲ್ಲಿ ಏನಿದೆ ದೇವ್ರ ಸನ್ನಿಧಾನಕ್ಕೆ ಬಂದಾಗ? ಒಂದು ದೇವ್ರ ಸನ್ನಿಧಾನಕ್ಕೆ ನೀವು ಸುಮಾರು ಜನ ನೋಡಿ. ಅದಕ್ಕೆ ನೀವು ಯಾವತ್ತು ದೇವಾಲಯಗಳಲ್ಲಿ ಕೆಲವು ಮನುಷ್ಯರುಗಳನ್ನ ಮಾತನಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ನೋಡ್ಬೇಕು ಅವ್ರು ಏನ್ ಮಾತಾಡ್ತಾರೆ ಅಂತ. ನಮ್ಮ ಅಕ್ಕಪಕ್ಕ ಜನಗಳು ಏನ್ ಮಾತಾಡ್ತಾರೆ, ಯಾವ ರೀತಿ ಅವರ ಒಂದು ಭಾವನೆಗಳನ್ನ ವ್ಯಕ್ತಪಡಿಸ್ತಾರೆ. ಸಾಮಾನ್ಯವಾಗಿ ದೇವ್ರ ಹತ್ರ ಹೋಗೋರು ಏನ್ ಮಾಡ್ತಾರೆ? ಸಾಮಾನ್ಯವಾಗಿ ಪ್ರೇಯರ್ ಮಾಡೋರೇ ಇಟ್ಕೊಳ್ಳಿ, ಬೇರೆ ಇದನ್ನ ಬಿಟ್ಬಿಡಿ. ನಮ್ಮಲ್ಲಿ ಪ್ರೇಯರ್ ಮಾಡೋರು ಏನ್ ಮಾಡ್ತಾರೆ? ದೇವ್ರೆ, ನಾನಿಷ್ಟೆಲ್ಲ ಪ್ರಾರ್ಥನೆ ಮಾಡಿದೆ, ಪ್ರೇಯರ್ ಮಾಡಿದೆ, ನನ್ನ ಕುಟುಂಬದಲ್ಲೇ ಈ ಶೋಧನೆನಾ, ನನಗೆ ಈ ಕಷ್ಟನ ಹೇಳ್ತೀರಾ? ಎಷ್ಟು ಜನ ಹೇಳಿರ್ತೀರಾ? ಯಾರು ಹೇಳಿಲ್ಲ ಅಂತಿಲ್ಲ ಅಲ್ವಾ? ಎಲ್ರು ನಾವೇನ್ ಮಾಡಿರ್ತೀವಿ, ಈ ಮಾತು ನಮ್ಮ ಮನಸ್ಸುಗಳಲ್ಲಿ ಬಂದಿರ್ತದೆ. ದೇವ್ರೆ, ನನ್ನ ಜೀವನದಲ್ಲೇ ಈ ತರನ, ನಮಗೆ ಹಿಂಗಾಗ್ಬೇಕಾ? ನಮಗೆ ಇದು ದೇವರನ್ನ ಪ್ರಶ್ನೆ ಮಾಡುವಂಥದ್ದೇ ಜಾಸ್ತಿ ಇರ್ತದೆ. ನಾವು ಏನ್ ಮಾಡ್ಬೇಕು? ಮನುಷ್ಯನ ಮನಸ್ಥಿತಿ ಹೆಂಗೆ ಅಂದ್ರೆ ದೇವರನ್ನೇ ಪ್ರಶ್ನೆ ಮಾಡುವಂಥದ್ದು. ಯಾಕೆ ನಿಂಗ್ ಮಾಡ್ಬಿಟ್ಟೆ? ಯಾಕಿಂತ ಗಂಡ ನನಗೆ? ಯಾಕಿಂತ ಹೆಂಡತಿ ನನಗೆ? ಯಾಕಿಂತ ಮಕ್ಕಳು ನನಗೆ? ಯಾರನ್ನ ನಾವು ಸಡನ್ ಆಗಿ ಯಾರ ಮೇಲೆ ಬ್ಲೇಮ್ ಮಾಡ್ತೀವಿ? ಇದು ಮನುಷ್ಯನ ಏನದು? ಮನುಷ್ಯನ ಒಂದು ವೀಕ್ನೆಸ್. ಆದ್ರೆ ಮನುಷ್ಯನೇ ಅಥವಾ ಸ್ತ್ರೀಯೇ, ಪುರುಷನೇ ಏನ್ ಮಾಡಿ? ಕೇರ್ಫುಲ್. ಫಸ್ಟ್ ನಾವು ಈ ಮೀಕಾ 6:8 ಹೋಗಕ್ ಮುಂಚೆ 3 ಇನ್ಸ್ಟ್ರಕ್ಷನ್ ನೋಡ್ಕೊಂಡು ಆಮೇಲೆ ಸಬ್ಜೆಕ್ಟ್ ಒಳಗೆ ಹೋಗ್ತೇನೆ ನಾನು. ಮನುಷ್ಯನೇ ನೀನ್ ಏನ್ ಮಾಡ್ಬೇಕು? ಎಚ್ಚರಿಕೆ ಆಗಿರ್ಬೇಕು. ಯಾಕೆ? ರೋಮಾಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 29ನೇ ವಾಕ್ಯ. ರೋಮ 9:20. ಅಲ್ಲ, ರೋಮಾಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 20ನೇ ವಾಕ್ಯ. ಎಲೆ ಮನುಷ್ಯನೇ, ಹಾಗನ್ನಬೇಡ. ಒಬ್ಬ ಕ್ರೈಸ್ತ ಸಹೋದರಿಯರು ಫಸ್ಟ್ ಯಾವ್ದನ್ನ ಮಾಡಬಾರದು? ದೇವರನ್ನು ಎದುರು ಹೆಂಗ್ ಮಾತಾಡ್ತೀವಿ ನಾವು? ನಾವೇನ್ ಬೈತೀವ ದೇವ್ರಿಗೆ? ಬೈಯಲ್ಲ. ನಾವೇನ್ ಮಾಡ್ತೀವಿ? ಯಾಕೆ ದೇವ್ರೇ ಹಿಂಗ್ ಮಾಡ್ಬಿಟ್ಟೆ? ಗೋಳಾಡಲ್ವಾ? ಎಷ್ಟ್ ಜನ ನಾವು ದೇವ್ರ ಮೇಲೆ ನಾವು ಆಗಾಗ ಹೇಳ್ತಾ ಇರ್ತೀವಿ. ದೇವ್ರಿಗೆ ಗೊತ್ತು ಯಾವ ಕಾಲದಲ್ಲಿ ಏನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು ಅಂತ. ಹಾಗೆ ದೇವರಿಗೆ ಎದುರು ಮಾತನಾಡುವುದಕ್ಕೆ ನೀನು ಎಷ್ಟರವನು? ರೂಪಿಸಿದವನಿಗೆ ನನ್ನನ್ನು ಯಾಕೆ ಹಿಂಗ್ ಸೃಷ್ಟಿ ಮಾಡಿದೆ? ಯಾಕೆ ಕರ್ಕೊಂಡ್ಬಂದು ಈ ಕುಟುಂಬದಲ್ಲಿ ನನ್ನ ಸೇರಿಸ್ದೆ? ಯಾಕೆ ಕರ್ಕೊಂಡ್ಬಂದು ಈ ಜನಗಳ ಮಧ್ಯೆ ಸೇರಿಸ್ದೆ? ಕೇಳಲ್ವಾ? ನಾನು ಅಲ್ಲೇ ಮದುವೆ ಆಗಿದ್ರೆ ನನ್ನ ರಾಣಿ ತರ ಇರ್ತಾ ಇದ್ದೆ. ಸ್ತ್ರೀಗಳಲ್ಲಿ ಏನು, ಸಾಮಾನ್ಯ ಸ್ತ್ರೀಯರಲ್ಲಿ ನನಗೆ ಅಲ್ಲೆಲ್ಲೋ ಮದುವೆ ಆಗಿದ್ರೆ ನಾನು ಹೆಂಗಿರ್ತಿದ್ದೆ? ಐ ಆಮ್ ವೆಲ್ ಸೆಟಲ್ಡ್. ಈಗ ಇಲ್ಲಿ ಬಂದು ಏನಾಗ್ತಾ ಇದ್ದೀನಿ? ಇದು ಯಾರ ವಿರುದ್ಧವಾಗಿ ನಾವು ಮಾತಾಡ್ತೀವಿ? ನಾರ್ಮಲ್ ಆಗಿ ದೇವರ ವಿರುದ್ಧವಾಗಿ. ನಮಗೆ ದುಃಖಗಳು ಬಂದಾಗ, ಸಂಕಷ್ಟಗಳು ಬಂದಾಗ ಬಿ ಕೇರ್ಫುಲ್. ಮನುಷ್ಯನು ಯಾರ ವಿರುದ್ಧ ಮಾತನಾಡಬಾರ್ದು? ದೇವರಿಗೆ ಎದುರು ಮಾತನಾಡುವ. ನೀನು ಎಷ್ಟರವನು? ಪ್ರಶ್ನೆ ಇಷ್ಟೇ, ನೀವು ಎಷ್ಟರವರು? ದೇವ್ರು ನಿನ್ನಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ? ವಾರ ಚರ್ಚಿಗೆ ಬಂದಾಗಲ್ಲ ನಿಮ್ ಗೋಳ್ ಕೇಳಕ್ಕ ದೇವ್ರು ಕೂತಿದ್ದಾನೆ. ಇದು ಯೋಚನೆ ಮಾಡಿ ನೋಡಿ. ನಿಮ್ ಗೋಳಾಟಗಳನ್ನ ಕೇಳೋದಕ್ಕ ದೇವ್ರು ಗೊತ್ತು ಏನ್ ಮಾಡ್ಬೇಕು ಅಂತ.
ನೋಡಿ, ನಾವು ದೇವರೊಂದಿಗೆ ಇರುವಂತ ಸಂಬಂಧ, ನಂಬಿಕೆಗಳನ್ನ ಏನ್ ಮಾಡ್ಬೇಕು? ಬದಲಾಯಿಸ್ಕೊಳ್ಬೇಕು. ನಾವು ಗೋಳಾಡೋದು, ಹತ್ತು ಕರೆದು, ಸುಮಾರು ಜನ ಕಣ್ಣೀರಿಟ್ಟು ಉರುಳಾಡ್ಬಿಡ್ತಾರೆ ಪ್ರೇಯರ್ ಅಲ್ಲಿ. ನಾನು ನೋಡಿದ್ದೀನಿ. ಏನ್ ಮಾಡ್ತಾರೆ? ಕಣ್ಣೀರಿಟ್ಟು ಉರುಳಾಡ್ಬಿಡ್ತಾರೆ. ದೇವ್ರಿಗೆ ಗೊತ್ತಿಲ್ವಾ? ದೇವ್ರಿಗೆ ಏನ್ ಬೇಕು ಅಂತ ನಾವು ಇವತ್ತು ಪಾಠ ನೋಡ್ತಾ ಇದ್ವಿ. ದೇವ್ರಿಗೆ ಏನ್ ಬೇಕು? ನೀ ಕಣ್ಣೀರಿಟ್ಟು ಜಬೆ ಮಾಡಿ, ಏನ್ ತೊಂದ್ರೆ ಏನಿಲ್ಲ, ಪ್ರಾರ್ಥನೆ ಮಾಡಿ. ಆದ್ರೆ ಪ್ರಾರ್ಥನೆ ನಾನು ಏನ್ ಮಾಡಬಾರ್ದು? ದೇವರನ್ನು ಎದುರು ಮಾತಾಡೋದ್ರೇನು? ನನಗೆ ಬರುವಂತ ಕಷ್ಟಗಳಿಗೆ, ನನಗೆ ಬರುವಂತ ತೊಂದರೆಗಳಿಗೆ ಯಾರನ್ನ ಹೊಣೆ ಮಾಡ್ಬಿಡ್ತೀವಿ ನಾವು? ದೇವರ ಮೇಲೆ ನಾವು ಹೊಣೆ ಮಾಡ್ಬಿಡ್ತೀವಿ. ದೇವರೇ ನಿನ್ನಿಂದಾನೇ ಎಲ್ಲ ಆಯ್ತು. ಈ ಕಾನ್ಸೆಪ್ಟ್ ಬರಬಾರ್ದು ಕ್ರೈಸ್ತನಿಗೆ. ಒಬ್ಬ ಕ್ರೈಸ್ತ ಸಹೋದರ ಸಹೋದರಿಯರಿಗೆ ಈ ಒಂದು ಬುದ್ಧಿಗಳು, ಈ ಒಂದು ಚಿಂತನೆಗಳು ಬರಬಾರ್ದು. ಯಾವತ್ತು ದೇವರ ಮೇಲೆ ನಾವೇನ್ ಮಾಡಬಾರ್ದು? ಎದುರು ಮಾತನಾಡಬಾರ್ದು. ರೂಪಿಸಿದವನಿಗೆ ನನ್ನನ್ನು ಯಾಕೆ ಹಿಂಗ್ ಮಾಡಿದೆ, ಯಾಕೆ ಇಂಥ ಗಂಡನ್ ಕೊಟ್ಟೆ, ಯಾಕೆ ಇಂಥ ಹೆಂಡತಿನ ಕೊಟ್ಟೆ, ಯಾಕೆ ಇಂಥ ಮಕ್ಕಳನ್ನ ಕೊಟ್ಟೆ, ಪ್ರಶ್ನೆ ಮಾಡಂಗಿಲ್ಲ. ಬಿ ಕೇರ್ಫುಲ್. ದೇವ್ರಿಗೆ ಗೊತ್ತು ಏನ್ ಮಾಡ್ಬೇಕು, ಹೆಂಗೆ ಅಂತ, ಹೆಂಗ್ ನಡೆಸ್ಬೇಕು ಅಂತ, ಅಲ್ವಾ? ನೀವು ಹಳೆ ಒಡಂಬಡಿಕೆಯಲ್ಲಿರುವಂತ ವಿಶ್ವಾಸಿಗಳನ್ನ ನೀವು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ವ್ಯಕ್ತಿಗಳು ದೇವರ ಮೇಲೆ ನಂಬಿಕೆಯಲ್ಲಿ ಬದುಕುದು. ಅವ್ರು ಯಾರು ಪ್ರಶ್ನೆಗಳನ್ನ ಮಾಡ್ಲಿಲ್ಲ, ಅವ್ರು ಯಾರು ದೇವರನ್ನ ಎದುರು ಮಾತಾಡ್ಲಿಲ್ಲ, ತಲೆ ಬಗ್ಗಿದವರಾಗಿಯೇ ಬದುಕುತ್ತಿದ್ದರು. ಯೋಬನಾಗಲಿ, ಯೋಸೇಫನಾಗಲಿ, ಅಬ್ರಹಾಮನಾಗಲಿ, ಇನ್ನು ಅನೇಕ ಜನಗಳನ್ನ ನಾವು ನೋಡ್ತೇವೆ. ದೇವರ ವಿರುದ್ಧವಾಗಿ ಏನ್ ಮಾಡ್ತಾ ಇರಲಿಲ್ಲ. ಒನ್ಸ್ ಕಮಾಂಡೆಡ್. ಯೇಸು ಕ್ರಿಸ್ತನು ಅಷ್ಟೇ. ಬದುಕಿರುವ ಕಾಲವೆಲ್ಲ ದೇವ್ರಿಗೆ ಏನ್ ಮಾಡ್ಲಿಲ್ಲ, ಪ್ರಶ್ನೆ ಮಾಡಕ್ ಹೋಗಿಲ್ಲ. ಇವತ್ತು ನಾವು ಬಹಳ ಪ್ರಶ್ನೆ ಮಾಡ್ಬಿಡ್ತೀವಿ, ಅಲ್ವಾ? ಬಹಳ ಪ್ರಶ್ನೆಗಳನ್ನ ಮಾಡ್ತೀವಿ, ಅದನ್ನ ಮಾಡಂಗಿಲ್ಲ. ಎರಡನೇದು 1 ಕೊರಿಂಥ 7ನೇ ಅಧ್ಯಾಯ 16ನೇ ವಾಕ್ಯ. ಈ ಟಾಪಿಕ್ ಹೋಗಕ್ ಮುಂಚೆ ಒಂದು ಇನ್ಸ್ಟ್ರಕ್ಷನ್ ನೋಡ್ಕೊಂಡು ಹೋಗ್ತಾ ಇದ್ದೀನಿ. 7:16. ಎಲ್ಲೋ ಸ್ತ್ರೀಯೇ ನಿನ್ನ ಗಂಡನು ರಕ್ಷಿಸುವೋ ಏನೋ ನಿನಗೇನು ಗೊತ್ತು, ಎಲೇ ಪುರುಷನೇ ನಿನ್ನ ಹೆಂಡತಿ ರಕ್ಷಿಸುವ ಏನೋ ನಿನಗೆ ಗೊತ್ತು, ಅಲ್ವಾ? ಏನಕ್ಕೆ ಇದನ್ನ ಹೇಳ್ತಾ ಇದೀವಿ? ಪ್ರತಿಯೊಬ್ಬ ಸ್ತ್ರೀಯೇ ನಿನ್ನ ಗಂಡನನ್ನು ರಕ್ಷಿಸುವೋ ಏನೋ ನಿನಗೇನು ಗೊತ್ತು. ಎರಡನೇದು, ಪುರುಷನೇ ನಿನ್ನ ಹೆಂಡತಿಯನ್ನು, ಅಲ್ವಾ? ಆದರೂ ಕರ್ತನು ಪ್ರತಿಯೊಬ್ಬನಿಗೆ ಯಾವ ಯಾವ ಸ್ಥಿತಿಯನ್ನು ನೇಮಿಸಿದ್ದಾನೋ, ಅಂದರೆ ದೇವರು ಕರೆಯುವಾಗ ಪ್ರತಿಯೊಬ್ಬನು ಯಾವ ಸ್ಥಿತಿಯಲ್ಲಿ ಇದ್ದಾನೋ ಆಯಾ ಸ್ಥಿತಿಗೆ ಸರಿಯಾಗಿ ನಡೆದುಕೊಳ್ಳಲಿ. ನಿಮಗೆ ಯಾವ ಪೊಸಿಷನ್ ಅಲ್ಲಿ ಕಳೆದ್ರು, ದೇವರು ಯಾವ ಸ್ಥಿತಿಯಲ್ಲಿ ಕರೆದ್ರು ನಿಮ್ಮನ್ನ, ಆ ಸ್ಥಿತಿಯಲ್ಲಿ ನಾವೇನ್ ಮಾಡ್ಬೇಕು? ಇರ್ಬೇಕು. ನಾವೇನ್ ಮಾಡ್ಬಿಡ್ತೀವಿ? ಒಂದು ದೇವರನ್ನ ಬ್ಲೇಮ್ ಮಾಡ್ತೀವಿ, ಇಲ್ಲ ಯಾರನ್ನ ಬ್ಲೇಮ್ ಮಾಡ್ತೀವಿ? ನಮ್ ಜೊತೆಲಿರೋನ ಬ್ಲೇಮ್ ಮಾಡ್ತೀವಿ. ಟೈಮ್ ಸಿಕ್ಕಿದಾಗೆಲ್ಲ ಏನ್ ಮಾಡ್ತಾ ಇರ್ತೀವಿ? ಒಂದು ದೇವರನ್ನ ಕೊರೆ ಹೇಳ್ತಾ ಇರ್ತೀವಿ, ಇಲ್ಲಾಂದ್ರೆ ಜೊತೆಲಿರೋನ ಕೊರೆ ಹೇಳ್ತಾ ಇರ್ತೀವಿ. ಅದು ಏನಕ್ಕೆ ವಾಕ್ಯ ಅಂದ್ರೆ, ನಿನ್ ಗಂಡನ್ನ ನೀನ್ ರಕ್ಷಿಸ್ತೀಯೋ ಅಥವಾ ನಿನ್ನ ಹೆಂಡತಿನ ನೀನ್ ರಕ್ಷಿಸ್ತೀಯೋ? ಬಿ ಕೇರ್ಫುಲ್. ಬಹಳ ಇಂಪಾರ್ಟೆಂಟ್. ತನ್ನನ್ನು ರಕ್ಷಿಸಿಕೊಳ್ಳುವುದು, ತನ್ನ ಕುಟುಂಬವನ್ನು ರಕ್ಷಿಸಿಕೊಳ್ಳುವುದು ಪ್ರತಿಯೊಬ್ಬ ಕ್ರೈಸ್ತ ಸಹೋದರ ಸಹೋದರಿಯರಿಗೆ ಬಹಳ ಇಂಪಾರ್ಟೆಂಟ್, ಅಲ್ವಾ? ಯಾಕೆಂದ್ರೆ ನಂಬಿಕೆ ಇಲ್ಲದ ಕ್ರಿಯೆ ಏನಾಗ್ಬಿಡ್ತದೆ? ವ್ಯರ್ಥ. ಯಾಕೋಬ 2:20. ಯಾಕೋಬ 2:20 ಏನ್ ಹೇಳ್ತಾ ನೋಡಿ. ಅಪ್ರಯೋಜಕನೇ, ಕ್ರಿಯೆಗಳಿಲ್ಲದ ನಂಬಿಕೆಯು ವ್ಯರ್ಥವಾಗಿದೆ ಎಂಬುದಕ್ಕೆ ದೃಷ್ಟಾಂತ ಬೇಕು. ಕ್ರಿಯೆಗಳಿಲ್ಲದ ನಂಬಿಕೆ ಏನಾಗುತ್ತೆ? ವ್ಯರ್ಥವಾಗಿದೆ. ನಮ್ಮ ನಂಬಿಕೆ ಆ ತರನೇ ಆಗಿದೆ. ಏನೋ ಸುಮ್ಮನೆ ಒಂದು ಕಾಟಾಚಾರಕ್ಕೆ ನಾನು ಚರ್ಚೆಗೆ ಬರೋದು, ಏನೋ ಒಂದು ಬಲವಂತಕ್ಕೆ ಚರ್ಚೆಗೆ ಬರೋದು ಇಲ್ಲ. ಸಭೆಗೆ ಬರುವಂತದ್ದು, ದೇವರ ಸನ್ನಿಧಾನಕ್ಕೆ ಬರುವಂತದ್ದು. ಪಾಯಿಂಟ್ ನಂಬರ್ 1, ದೇವರು ನನ್ನಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವ, ಸಬ್ಜೆಕ್ಟ್ ಅದೇ. ನಿಮ್ಮಿಂದ ದೇವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ. ನಾನೇನು ದೇವ್ರಿಗೆ ಕೊಡ್ತಾ ಇದ್ದೀನಿ? ನಾನು ಕೊಡೋದಲ್ಲ ನನ್ ಗೋಳಾಟ, ಕೊಡೋದಲ್ಲ ನನ್ ದುಃಖ, ಹೇಳೋದಲ್ಲ ನನ್ನ ಸಮಸ್ಯೆ, ಹೇಳೋದಲ್ಲ ನನ್ನ ಪ್ರಾಬ್ಲಮ್ಗಳು. ಬಹಳ ಜನ ಪ್ರಾರ್ಥನೆ ಹಂಗೆ ಅನ್ಕೊಂಡ್ಬಿಟ್ಟಿದ್ದಾರೆ. ಪ್ರಾರ್ಥನೆಯಲ್ಲಿ ಈ ಪ್ರಾಬ್ಲಮ್ಗಳನ್ನೇ ಎಷ್ಟೇ ಜಾಸ್ತಿ ಇರ್ತದೆ ಹೊರತು ದೇವರಿಗೆ ಸ್ತುತಿ ಸ್ತೋತ್ರ ಅನ್ನೋದು ಒಂದು 5% ಇರ್ತದೆ. ಅಥವಾ ದೇವರಿಗೆ ನಾವು ಕೃತಜ್ಞತೆ ಸಲ್ಲಿಸುವಂಥದ್ದು 2-3% ಇರ್ತದೆ. ಅದರಿಂದ ಇಲ್ಲಿ ನಾವು ನೋಡ್ತೇವೆ, ನಂಬಿಕೆ ಇಲ್ಲದ ಕ್ರಿಯೆಗಳಿಂದ ನಂಬಿಕೆ ನಮ್ಮ ಕ್ರಿಯೆ ಎಲ್ಲಿ ತೋರಿಸ್ತೀವಿ? ನಮ್ಮ ಕ್ರಿಯೆಗಳಲ್ಲಿ. ಕ್ರಿಯೆ ಅಂದ್ರೆ ಏನು? ನನ್ನ ಮಾತುಗಳು ಸಹ ಕ್ರಿಯೆನೆ. ಏನು? ನಾನು ಆಡುವ ಮಾತುಗಳು ಸಹ ಏನಾಗಿದೆ? ಕ್ರಿಯೆ ಆಗಿದೆ. ಸೊ ಏನ್ ಮಾಡೋದು ನೆಕ್ಸ್ಟ್? ಏನು? ಈಗ ದೇವರನ್ನ ಮೆಚ್ಚೋದಂದ್ರೆ ಏನು? ಈ ಸ್ಟೆಪ್ ನೋಡ್ಬಿಟ್ಟು, ಆಯ್ತು ಬ್ರದರ್, ನಾನು ದೇವರನ್ನ ಎದುರು ಮಾತಾಡಲ್ಲ, ನನ್ನ ಗಂಡ ನನ್ನ ಕುಟುಂಬವನ್ನು ರಕ್ಷಿಸ್ಕೊಳ್ತೇನೆ, ನನ್ನ ನಂಬಿಕೆಯನ್ನ ನಾನು ಏನ್ ಮಾಡ್ತೇನೆ? ಕ್ರಿಯೆಯಿಂದ ತೋರಿಸ್ತೇನೆ. ನೆಕ್ಸ್ಟ್ ಏನ್ ಮಾಡ್ಬೇಕು? ನೆಕ್ಸ್ಟ್ ಮುಂದಕ್ಕೆ ಈಗ ನಾನು ಮೀಕಾ 6:8 ಬರಕ್ ಮುಂಚೆ ಇದನ್ನ ನೋಡ್ಕೊಂಡ್ ಬರ್ತೀನಿ. ಇದನ್ನೆಲ್ಲ ಬಿಟ್ಬಿಟ್ಟು ಮೀಕಾ 6:8 ಹೋಗಕ್ ಮುಂಚೆ
ಒಂದು ಸಾಮೇಲ ಈಗ ಏನ್ ಮಾಡ್ಬೇಕು ನೆಕ್ಸ್ಟ್? 1 ಸಾಮೇಲ 12:23 ಏನ್ ಹೇಳ್ತಾರೆ ನೋಡಿ. 1 ಸಾಮೇಲ 12:23. ನಾನಾದರೂ ನಿಮಗೋಸ್ಕರವಾಗಿ ಯೆಹೋವನು ಪ್ರಾರ್ಥಿಸುತ್ತಾ ಆತನ ಉತ್ತಮ ನೀತಿ ಮಾರ್ಗ ನಿಮಗೆ ತೋರಿಸಿಕೊಡುವುದನ್ನು ಬಿಟ್ಟು ಬಿಡುವುದಿಲ್ಲ. ಬಿಟ್ಟರೆ ಆತನ ದೃಷ್ಟಿಯಲ್ಲಿ ಪಾಪಿ ಆಗುವೆನು. ಪಾಯಿಂಟ್ ನಂಬರ್ 1, ದೇವರ ಸನ್ನಿಧಾನಕ್ಕೆ ಬರುವುದಕ್ಕಿಂತ ಮುಂಚೆ ದೇವರಿಗೆ ಮೆಚ್ಚುಗೆಯಾದ ಕಾರ್ಯದಲ್ಲಿ ಯಾವುದನ್ನ ಬಿಟ್ಟರೆ ನಾವು ಪಾಪಿ ಆಗ್ಬಿಡ್ತೀವಿ? ಉತ್ತಮ ನೀತಿ ಮಾರ್ಗವನ್ನ. ಏನು ಸಮಯ ಹೇಳ್ತಾನೆ, ಉತ್ತಮ ನೀತಿ ಮಾರ್ಗ ನಿಮಗೆ ತೋರಿಸಿಕೊಡೋದನ್ನು ಬಿಡುವುದೇ ಇಲ್ಲ. ಬಿಟ್ರೆ ಏನಾಗ್ಬಿಡ್ತೀನಿ ನಾನು? ಪಾಪಿ ಆಗ್ಬಿಡ್ತೇನೆ. ಈ ನೀತಿ ಮಾರ್ಗವನ್ನ ಬೋಧಿಸುವುದನ್ನು ಬಿಟ್ಟರೆ ಅಥವಾ ಮಾರ್ಗವನ್ನೂ ಬಿಟ್ಟರೆ ನಾನು ಏನಾಗ್ಬಿಡ್ತೇನೆ? ಬಹಳಷ್ಟು ಜನ ಇವತ್ತೇನ್ ಮಾಡ್ತಾರೆ ಅಂದ್ರೆ ಬೇಕು ಅಂದಾಗ ದೇವರ ಸನ್ನಿಧಾನಕ್ಕೆ ಬರ್ತಾರೆ, ಬೇಡದೇ ಇದ್ದಾಗ ಏನಾಗ್ಬಿಡ್ತಾರೆ? ದೇವರ ಸನ್ನಿಧಾನಕ್ಕೆ ಬರಲ್ಲ. ಕಾರಣಗಳು ಬೇಕಾದಷ್ಟು ಇರ್ತದೆ. ದೇವರ ಸನ್ನಿಧಾನಕ್ಕೆ ಬರದೇ ಇರೋದಕ್ಕೆ ಕಾರಣಗಳು ಬೇಕಾದಷ್ಟು ಇರ್ತದೆ. ಆ ಕಾರಣವನ್ನು ಕೊಟ್ಟು ನಮ್ಮಂತವ್ರನ್ನ ಏನ್ ಬೇಕಾದ್ರೆ ಹೇಳ್ಬಿಟ್ಟು ಸಬು ಬೆಳ್ಕೊಂಡು ಹೋಗ್ಬೋದು. ದೇವ್ರ ಹತ್ರ ಸಬು ಬೆಳಕಾಗುತ್ತಾ? ಕಾರಣಗಳನ್ನ ಹೇಳಿ ದೇವರಿಂದ ತಪ್ಪಿಸ್ಕೊಳಕ್ ಯಾರು ಸಾಧ್ಯ ಇದೆಯಾ? ಬಹಳ ಭಯಂಕರ. ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಉತ್ತಮ ಮಾರ್ಗವನ್ನು ನಿಮಗೆ ತೋರಿಸ್ಕೊಂಡು ಬಿಡುದಿಲ್ಲ. ಬಿಟ್ಟರೆ ಆತನ ದೃಷ್ಟಿ ಏನಾಗ್ಬಿಡ್ತೀರಾ ನೀವು? ಪಾಯಿಂಟ್ ನಂಬರ್ 1, ನೀವು ದೇವರ ನೀತಿ ಮಾರ್ಗವನ್ನ ಬಿಡೋ ಹಾಗಿಲ್ಲ. ನೀವೇನ್ ಅಕ್ಸೆಪ್ಟ್ ಮಾಡಿದ್ದೀರಾ ಅದನ್ನ ಬಿಟ್ರೆ ನೀವೇನಾಗ್ಬಿಡ್ತೀರಾ? ಪಾಪಿ ಆಗ್ಬಿಡ್ತೀರಾ. ಬಿಡಬಾರ್ದು. ಒಂದ್ ವೇಳೆ ಯಾರ್ಯಾರು ಬಿಟ್ರೆ ಅವ್ರು ನಮ್ಮನ್ನ ಬೈದ್ರು ಪರವಾಗಿಲ್ಲ, ನೀವೇನ್ ಮಾಡ್ಬೇಕು? ಅವ್ರಿಗೆ ಹೇಳ್ಬೇಕು, ಹೇಳಲೇಬೇಕು. ಎಲೈ ಪುರುಷನೇ, ನಿನ್ನ ಹೆಂಡತಿ ನೀನ್ ಕಾಪಾಡ್ಕೋತೀಯ? ಎಲೈ ಸ್ತ್ರೀಯೇ, ನಿನ್ನ ಗಂಡನನ್ನು ನೀನ್ ಕಾಪಾಡ್ಕೋತೀಯ? ಏನ್ ಮಾಡ್ಬೇಕು? ಸಮಯ ಹೇಳ್ತಾ ಇದ್ದೀನಿ ನಾನು, ನೀ ಕೇಳಿ. ಹೇಳದೇ ಇದ್ರೆ ನಾನು ಏನಾಗ್ಬಿಡ್ತೀನಿ? ಒಂದು ನಾನು ಪಾಪಿ ಆಗ್ಬಿಡ್ತೀನಿ, ಜೊತೆಗೆ ನೀವೇನಾಗ್ಬಿಡ್ತೀರಾ ಅಲ್ವಾ? ಅದಕ್ಕೆ ದೇವರ ಸನ್ನಿಧಾನದಲ್ಲಿ ನಾವು ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದ್ರೆ, ನನ್ನ ನೀತಿ ಮಾರ್ಗವನ್ನ ಬಿಟ್ಟು ನಾನು ಏನಾಗಬಾರ್ದು? ಪಾಪಿಯಾಗಿ ಇರಬಾರ್ದು. ಆರಿಸ್ಕೋಬೇಕು. ಯಾವುದನ್ನ ಆರಿಸ್ಕೋಬೇಕು? ಮರಿಯಳ ಹಾಗೆ. ಮರಿಯಳ ಮಾರ್ಕಳ ಯಾರು ಆರಿಸ್ಕೊಂಡಿದ್ದು ಅಲ್ವಾ? ಲೂಕ 10ನೇ ಅಧ್ಯಾಯ 42. ಲೂಕ 10:42. ಕೆಲವು ಮಾತ್ರ ಬೇಕಾದದ್ದು ಅಥವಾ ಒಂದೇ. ಮರಿಯಳು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ, ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ. ಯಾರು ಆರಿಸಿಕೊಂಡಿದ್ದಂತ ಉತ್ತಮ ಭಾಗ? ಮರಿಯಳು. ಇವತ್ತಿಗೂ ನಾನು ಹೇಳ್ತೀನಿ, ದೇವರ ಸಭೆ ಆದಿಯಿಂದನೂ ಸರಿ, ಈಗಲೂ ಸರಿ, ಇನ್ನು ಮುಂದೇನೂ ಸರಿ, ಸಭೆ ಬೆಳವಣಿಗೆ ಪಾತ್ರ ಯಾರ್ದು? ಪ್ರಮುಖ ಸ್ತ್ರೀಯರದು. ಸಭೆಯ ಬೆಳವಣಿಗೆಯಲ್ಲಿ ಯಾರು ಪಾತ್ರ ವಹಿಸ್ತಾರೆ ಅಂದ್ರೆ ಸ್ತ್ರೀಯರೇ. ನಾವು ಚಿಕ್ಕದಿಂದ ನೋಡ್ಕೊಂಡ್ ಬರ್ತಾ ಇದ್ವಿ. ಸ್ತ್ರೀಯರ ಪಾತ್ರ ಏನಾಗಿದೆ? ಬಹಳ ದೊಡ್ಡದು. ಅನ್ಫಾರ್ಚುನೇಟ್ಲಿ ಸ್ತ್ರೀಯರು ಸಭೆಯಲ್ಲಿ ಮಾತನಾಡಬಾರದು. ಆದ್ರೆ ಸ್ತ್ರೀಯರು ಕುಟುಂಬಗಳನ್ನು ನಿರ್ವಹಿಸುವಂಥದ್ದು, ಮಕ್ಕಳನ್ನ ಬೆಳೆಸುವಂಥದ್ದು, ಸತ್ಯದಲ್ಲಿ ಬೆಳೆಸುವಂಥದ್ದು ಯಾರ ಪಾತ್ರ ಜಾಸ್ತಿ ಇದೆ? ಸ್ತ್ರೀಯರ ಪಾತ್ರ. ಇಲ್ಲಿ ವೇದದಲ್ಲಿಯೂ ಯಾರನ್ನ ಎಕ್ಸಾಂಪಲ್ ಮಾಡ್ತಾ ಇದ್ದಾರೆ? ಯೇಸು ಕ್ರಿಸ್ತನು ಯಾರನ್ನು ತೋರಿಸಿಲ್ಲ ಅಲ್ಲಿ ಸುವಾರ್ತೆಯಲ್ಲಿ. ಅವ್ರ ಜೊತೆ 12 ಜನ ಶಿಷ್ಯರಿದ್ರು. ಎಲ್ರದ್ದು ನೆಗೆಟಿವಿಟಿನೇ ತೋರಿಸಿದೆ. ಪೇತ್ರನಾಗ್ಲಿ ನೆಗೆಟಿವ್ ತೋರಿಸಿದೆ, ತೋಮನಾಗ್ಲಿ ನೆಗೆಟಿವಿಟಿ, ಅವ್ನು ಸಂದೇಹ ಪಟ್ಟ, ಇವನು ಇಲ್ಲ ಅಂತ ಹೇಳ್ಬಿಟ್ಟ, ಯೂದಾಸ ದ್ರೋಹ ಮಾಡ್ಬಿಟ್ಟ ತೋರಿಸಿದೆ. ಆದ್ರೆ ಉತ್ತಮವಾದ ಭಾಗವನ್ನು ಆರಿಸಿಕೊಂಡು ಅಂತ ಯಾರನ್ನ ಎಕ್ಸಾಂಪಲ್ ಮಾಡ್ತಾ ಇದೆ? ಒಬ್ಬ ಸ್ತ್ರೀಯನ್ನ ಎಕ್ಸಾಂಪಲ್ ಮಾಡ್ತಾ ಇದೆ. ಸೊ ಬರೀ ಸ್ತ್ರೀಯರು ಮಾತ್ರ ಅಲ್ಲ, ಎಲ್ಲರೂ ಯಾವುದನ್ನ ಆರಿಸ್ಕೋಬೇಕು? ಉತ್ತಮವಾದ ಭಾಗ ಯಾವುದು? ಅವಳೇನ್ ಮಾಡ್ತಾ ಇದ್ಲಲ್ಲಿ? ಯಾರ ಸನ್ನಿಧಾನದಲ್ಲಿದ್ಲು? ಯೇಸು ಕ್ರಿಸ್ತನ ಸನ್ನಿಧಾನದಲ್ಲಿ ಅವಳು ಕೂತ್ಕೊಂಡಿದ್ಲು. ಅಲ್ಲಿ ಬಂದು ಮಾರ್ತಾಳೆ, ಕೇಳ್ತಾಳೆ, ನಾನ್ ಮನೆ ಕೆಲಸ ಮಾಡ್ತಾ ಇದ್ದೀನಿ, ಇವಳು. ಅವಾಗ ಅವ್ರು ಹೇಳ್ತಾರೆ, ಇದು ಉತ್ತಮವಾದ ಭಾಗ. ಸೊ ಈಗ ನೀವು ಇಲ್ಲಿ ಕೂಡಿ ಬಂದಿದ್ರಲ್ಲ, ಇದೇನಿದು? ಉತ್ತಮವಾದ ಭಾಗ. ಇದೇ ತರ ಬುಧವಾರ ಎಲ್ಲ ಕೂಡಿ ಬನ್ನಿ. ಬುಧವಾರನೂ ಇದೇ ಉತ್ತಮವಾದ ಭಾಗನೇ. ಅದೇನು ಬುಧವಾರ ನಮ್ಮ ಸಭೆಗೆ ಏನೊಂದು ಗೊತ್ತಿಲ್ಲ. ಬುಧವಾರ ಅಂದ್ರೆ ತುಂಬಾ ಕಷ್ಟ ಪಡ್ತೀರಾ. ಬನ್ನಿ, ದೇವರ ಸನ್ನಿಧಾನದಲ್ಲಿ ಉತ್ತಮವಾದ ಭಾಗ ಆರಿಸ್ಕೊಂಡಿದ್ಯಾರು? ಮೀಕ 6:8 ಹೇಳ್ಬೇಕಾರ ನೀವು ಮಾಡ್ಬೇಕಾಗಿದ್ದು ಯಾರನ್ನ ಮೆಚ್ಚಿಸ್ಬೇಕು? ದೇವರನ್ನ. ದೇವರ ಮೆಚ್ಚಿಸೋದ್ರಲ್ಲಿ ಯಾವ ಭಾಗ ಆರಿಸ್ಕೋಬೇಕು? ಈ ಭಾಗ. ಉತ್ತಮವಾದ ಭಾಗ ಯಾವುದು? ಕ್ರಿಸ್ತನ ಸನ್ನಿಧಾನದಲ್ಲಿ ಕೂತ್ಕೊಂಡು ದೇವರ ವಾಕ್ಯವನ್ನು ಕೇಳ್ತಾ ಇದ್ದು. ಸೊ ನಾವು ಎಲ್ಲೆಲ್ಲಿ ಸಭೆಯಾಗಿ ಕೂಡಿ ಬರ್ತೀವಿ, ಎಲ್ಲೆಲ್ಲಿ ವೇದ ವಾಕ್ಯಗಳು ನಡೀತದೆ, ಎಲ್ಲೆಲ್ಲಿ ಪ್ರೇಯರ್ ಮೀಟಿಂಗ್ ನಡೀತದೆ, ಉತ್ತಮವಾದ ಭಾಗ.
ಕೆಲವು ಮನೆಗಳಲ್ಲಿ ವೇದ ಪಾರಾಯಣಗಳಿಗೆ ಅವಕಾಶ ಕೊಡ್ತಾ ಇಲ್ಲ, ಅಥವಾ ಕರೀತಾ ಇಲ್ಲ, ಮಾಡ್ತಾ ಇಲ್ಲ. ಯಾಕೆ? ಬಂದು ನಮ್ಮ ಮನೆಯಲ್ಲಿ ದೇವರ ಮಾತುಗಳನ್ನ ಹೇಳಿ ಅನ್ನುವಂಥದ್ದು ಏನದು? ಅದು ಯಾರಿಗೆ ಲಾಭ? ಆ ಮನೆಯವರಿಗೆ ಲಾಭ. ನಮ್ಮ ಮನೆಯಲ್ಲಿ ಬಂದು ವೇದ ಪಾರಾಯಣವನ್ನು ನಡೆಸಿದಾಗ ಆ ಮನೆಯಲ್ಲಿ ಏನಾಗುತ್ತೆ? ಒಂದು ಹಾಡು, ಒಂದು ಸ್ತೋತ್ರ, ಒಂದು ಪ್ರಾರ್ಥನೆ, ದೇವರ ವಾಕ್ಯ ಏನಾಗುತ್ತೆ? ಬರ್ತದೆ. ಸೊ ಇಲ್ಲಿ ಉತ್ತಮವಾದ ಭಾಗ ಎಲ್ಲಿ ಸ್ಟಾರ್ಟ್ ಆಗ್ಬೇಕಂದ್ರೆ ಮನೆಯಿಂದಾನೇ ಸ್ಟಾರ್ಟ್ ಆಗ್ಬೇಕು. ಅದು ಯಾರಿಂದ ಸ್ಟಾರ್ಟ್ ಆಗ್ಬೇಕು? ಎಸ್ಪೆಷಲಿ ಯಾರು ಎಕ್ಸಾಂಪಲ್? ಲೇಡೀಸ್. ಸಭೆಯನ್ನ ಕಟ್ಟೋದ್ರಲ್ಲಿ ನೀವು ನೋಡಿ, ಹೊಸ ಒಡಂಬಡಿಕೆಯಲ್ಲಿ ಸುಮಾರು ಜನ ಇದ್ದಾರೆ. ಪೌಲನೊಂದಿಗಿದ್ದಂತ ಲುದ್ಯ ಸ್ತ್ರೀಯು, ಮತ್ತೆ ಮಗ್ದಲ ಮರಿಯಳು, ಅನೇಕ ಜನರು ಸಭೆಯ ವಿಚಾರಗಳಲ್ಲಿ ಏನ್ ಮಾಡಿದ್ರು? ಅದು ಹಿಂಭಾಗವಾಗಿ ಏನ್ ಮಾಡ್ತಾ ಇದ್ರು? ಬೆಂಬಲವಾಗಿ ಇರ್ತಾ ಇದ್ರು. ಸಭೆ ಬೆಳವಣಿಗೆಯಲ್ಲಿ ಅಕ್ವಿಲ, ಪ್ರಿಸ್ಕಿಲ್ಲ, ಅಲ್ಲೂ ಸಹ ಸ್ತ್ರೀಯರ ಪಾತ್ರ ಇದೆ, ಬಹಳ ದೊಡ್ಡ ಪಾತ್ರ ಇದೆ. ಆದ್ರೆ ಉತ್ತಮವಾದ ಭಾಗ ಆರಿಸ್ಕೊಂಡಿದ್ದು ಯಾರು? ಮರಿಯಳು. ನೀವು ಯಾವ್ದನ್ನ ಆರಿಸ್ಕೋಬೇಕು? ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು? ಈಗ ದೇವರಿಗೆ ಇಷ್ಟ ಆಗಿರೋ ಕಾರ್ಯದಲ್ಲಿ ನೋಡ್ತಾ ಇದೀವಿ. ಈಗ ಒಂದು, ನೀತಿ ಮಾರ್ಗವನ್ನ ಬಿಟ್ಟು ಬಿಡಬಾರ್ದು. ಎರಡನೇದು ಉತ್ತಮವಾದ ಮಾರ್ಗ. ಮೂರನೇದು ಏನು? ವೆರಿ ವೆರಿ ಇಂಪಾರ್ಟೆಂಟ್. ಒಬ್ಬ ಮನುಷ್ಯನಿಗೆ ಸಮಾಧಾನ ಬೇಕು ಅಂದ್ರೆ ಇದನ್ನ ಫಾಲೋ ಮಾಡ್ಬೇಕು. ನಿಮಗ್ ಸಮಾಧಾನ ಬೇಕು ಅಂದ್ರೆ ಇದನ್ನ ಫಾಲೋ ಮಾಡಿ, ನಿಮಗೆ ಆಟೋಮೆಟಿಕ್ ಆಗಿ ಸಮಾಧಾನ ಬರ್ತದೆ. ಈಗ ಒಂದು ವಾಕ್ಯ ಕೊಡ್ತೀನಿ, ಅದು ಓದ್ಬಿಟ್ರೆ ನೀವು, ನಿಮಗೆ ಎಲ್ಲಿ ಸಮಾಧಾನ ಬೇಕು ಅಂದಾಗ ಈ ವಾಕ್ಯದ ವಿಚಾರಗಳಲ್ಲಿ ನೀವು ಕರೆಕ್ಟ್ ಆಗಿ ಬಿಟ್ರೆ ನಿಮ್ಗೆ ಸಮಾಧಾನ ಸಿಗ್ತದೆ. 2 ತಿಮೋಥಿ 2:16. 2 ತಿಮೋಥಿ 2:16. ಪ್ರಾಪಂಚಿಕವಾದ ಹರಟೆ ಮಾತುಗಳಿಗೆ ದೂರವಾಗಿ ಅವುಗಳಿಗೆ ಮನಸ್ಸು ಕೊಡುವವರು ಹೆಚ್ಚೆಚ್ಚಾಗಿ ಪ್ರಾಪಂಚಿಕವಾದ ಹರಟೆ ಮಾತುಗಳಿಗೆ ಏನ್ ಮಾಡಿದ್ರಿ? ದೂರವಾಗಿರ್ರಿ. ಬೇಡದರ ಮಾತುಗಳು, ಅವುಗಳಿಗೆ ಹೆಚ್ಚಾಗಿ ಮನಸ್ಸು ಕೊಡುವವರು ಏನ್ ಮಾಡ್ತಾರೆ? ಭಕ್ತಿಹೀನರಾಗ್ತಾರೆ. ಬಹಳಷ್ಟು ಜನಕ್ಕೆ ಮಾತಲ್ಲಿ ಕಂಟ್ರೋಲ್ ಇರಲ್ಲ. ನನಗೂ ಸ್ವಲ್ಪ ಕೆಲವು ಸಾರಿ ಆಗ್ಬಿಡ್ತದೆ. ಸುಮಾರು ಸಾರಿ ನಮ್ಮ ಮನೆಯವ್ರು ನಮ್ಗೆ ಇಟ್ಕೊಂಡು ಏನ್ ಮಾಡ್ತಿರ್ತಾರೆ? ಹಿಂಗ್ ಮಾತಾಡ್ಬೇಡಿ, ಹಂಗ್ ಮಾತಾಡ್ಬೇಡಿ ಅಂತಿರ್ತಾರೆ. ನಮ್ದು ಕೆಲವು ಸಾರಿ ಏನಾಗಲ್ಲ, ಕಂಟ್ರೋಲ್ ಆಗಲ್ಲ. ನಮ್ಮ ಮನಸ್ಸಿಗೇನೋ ಸರಿ ಅಂತ ಅನ್ಬಿಟ್ಟಿರ್ತೀವಿ, ಅಲ್ಲಿ ಹೊರಗಡೆ ಬೇರೆ ತರ ಪ್ರೊಜೆಕ್ಟ್ ಆಗ್ಬಿಟ್ಟಿರ್ತದೆ. ಏನಾಗಿರ್ತದೆ? ಹೊರಗಡೆ ಬೇರೆ ರೀತಿ ಪ್ರೊಜೆಕ್ಟ್ ಆಗಿರ್ತದೆ. ಈಗ ಪ್ರಾಪಂಚಿಕವಾದ ಹರಟೆ ಮಾತುಗಳಿಗೆ ಏನ್ ಮಾಡಿದ್ರಿ? ದೂರ ಆಗೋದ್ರಿಂದ ಏನ್ ಸಿಗ್ತದೆ? ಅವುಗಳಿಗೆ ಮನಸ್ಸು ಕೊಡುವವರು ಏನಾಗ್ತಾರಂತೆ? ಭಕ್ತಿ ನಮ್ಮ ಭಕ್ತಿ ಕೆಡಿಸ್ಬಿಡ್ತದೆ. ದೇವರ ಸನ್ನಿಧಾನದಲ್ಲಿ ನನ್ನ ಭಕ್ತಿನ ಏನ್ ಮಾಡ್ತದೆ? ಕೆಡಿಸ್ಬಿಡ್ತದೆ. ಯಾಕೆ ಇದನ್ನೆಲ್ಲ ಮಾತಾಡ್ತಿದ್ರೆ? ದೇವರು ನಮ್ಮಿಂದ ಏನ್ ಅಪೇಕ್ಷೆ ಮಾಡ್ತಾ ಇದ್ದಾನೆ? ನೀನು ನೀತಿ ಮಾರ್ಗವನ್ನು ಬಿಡಬೇಡ, ಉತ್ತಮವಾದ ಭಾಗವನ್ನು ಆರಿಸಿಕೋ. ಮೂರನೇದೇನ್ ಮಾಡು? ಪ್ರಾಪಂಚಿಕವಾದ ಹರಟೆ ಮಾತುಗಳಿಂದ ಏನ್ ಮಾಡ್ಬೇಕು? ಆಯ್ತು ಬ್ರದರ್, ನಾನು ನೀತಿ ಮಾರ್ಗದಲ್ಲಿದ್ದೇನೆ, ನಾನು ದೇವರ ಒಂದು ಭಾಗವನ್ನು ಆರಿಸ್ಕೊಂಡಿದ್ದೇನೆ, ಅವರ ಹರಟೆ ಮಾತುಗಳಿಗೆ ಹೋಗಿಲ್ಲ, ಏನ್ ಮಾಡ್ಬೇಕು ನೆಕ್ಸ್ಟ್? ಅಲ್ವಾ? ಧರ್ಮೋಪದೇಶ ಕಾಂಡ 10ನೇ ಅಧ್ಯಾಯ 12-13. ಧರ್ಮೋಪದೇಶ ಕಾಂಡ 10ನೇ ಅಧ್ಯಾಯ 12-13. ಆದದರಿಂದ ನೀವು ನಿಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿ ಎಲ್ಲಾ ವಿಷಯಗಳಲ್ಲಿಯೂ ಎಷ್ಟು ವಿಷಯ ಬ್ರದರ್? ಎಲ್ಲಾ ವಿಷಯಗಳಲ್ಲಿಯೂ. ಓಕೆ ಬ್ರದರ್. ಎಲ್ಲಾ ವಿಷಯಗಳಲ್ಲಿಯೂ ಆತನು ಹೇಳುವ ಮಾರ್ಗದಲ್ಲಿ ನಡೆಯುತ್ತಾ, ಆತನನ್ನು ಪ್ರೀತಿಸುತ್ತಾ ಸಂಪೂರ್ಣವಾದ ಹೃದಯದಿಂದಲೂ ಮನಸ್ಸಿನಿಂದಲೂ ಸೇವೆ ಮಾಡುತ್ತಾ, ಆತನನ್ನು ಸಂಪೂರ್ಣವಾದ ಹೃದಯದಿಂದಲೂ ಮನಸ್ಸಿನಿಂದಲೂ ಸೇವೆ ಮಾಡುತ್ತಾ. ನೆಕ್ಸ್ಟ್ ಬ್ರದರ್. ನಾನು ನಿಮ್ಮ ಮೇಲಿಗಾಗಿ ಬೋಧಿಸುವ ಆಜ್ಞಾವಿಧಿಗಳನ್ನು ಅನುಸರಿಸುತ್ತಾ ಇರುವುದನ್ನೇ ಹೊರತು ದೇವರಾದ ಯೆಹೋವನು ನಿಮ್ಮಿಂದ ಬೇರೇನು ಕೇಳಿಕೊಳ್ಳುತ್ತಾನೆ. ನಾನು ಬೋಧಿಸುವ ಆಜ್ಞಾವಿಧಿಗಳನ್ನು ಅನುಸರಿಸುವುದನ್ನು ಹೊರತು ದೇವರು ನಿಮ್ಮಿಂದ ಬೇರೆ ಏನ್ ಕೇಳ್ತಾನೆ? ಅಯ್ಯೋ, ನಿಮ್ ಆಸ್ತಿ ಮಾಡಿರೋ ದುಡ್ಡು ಕೊಡಿ, ಇಲ್ಲ ಇಷ್ಟು ಭಾಗ ಅರ್ಧ ಬರ್ಕೊಟ್ಬಿಡಿ, ಎಷ್ಟು ಕೊಡಿ ಅಂತ ಏನಾದ್ರು ಕೇಳ್ತಿದಾರ ದೇವ್ರು? ದೇವ್ರು ಕೇಳೋದಿದೆ, ನಾನು ನೇಮಿಸಿರುವಂತ ಆಜ್ಞಾ ವಿಧಿಗಳನ್ನ ಏನ್ ಮಾಡಿ? ಕೈಗೊಳ್ಳಿ ಅಷ್ಟೇ. ಏನೇನು ಆಜ್ಞೆಗಳಿದೆ ಕೈಗೊಳ್ಳಿ. ಪ್ರಾರ್ಥಿಸುವಂಥದ್ದು, ದೇವರ ಸಭೆಯಾಗಿ ಕೂಡಿ ಬರುವಂಥದ್ದು, ಸಭೆಯ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥದ್ದು, ದೇವರಿಗೆ ಪ್ರಿಯವಾದ, ಇದೆಲ್ಲ ದೇವರಿಗೆ ಪ್ರಿಯವಾದ ಕಾರ್ಯಗಳು. ದೇವರು ತುಂಬಾ ಏನ್ ಕೇಳ್ಕೊತಾ ಇಲ್ಲ. ಯಾವ ರೀತಿ ನೀವು ಮಾಡೋದು? ಎಲ್ಲಾ ವಿಷಯಗಳಲ್ಲೂ ಆತನ ಮಾರ್ಗದ ಪೂರ್ಣ, ಆತನ ಪ್ರೀತಿ ಸಂಪೂರ್ಣವಾದ ಹೃದಯದಿಂದಲೂ ಮನುಷ್ಯನಿಂದಲೂ ಸೇವೆ ಮಾಡುತ್ತಾ ಆತನ ಆಜ್ಞೆಗಳಿಗೆ ವಿಧೇಯರಾಗಿರುವಂತದ್ದೇ. ಎಷ್ಟು ಆಜ್ಞೆಗಳಿದೆ ಯೂತ್ಸ್ಗಳೇ? ಅಲ್ವಾ? ಎಷ್ಟು ಆಜ್ಞೆ ಇದೆ ಅಲ್ವಾ? ಹೊಸ ಒಡಂಬಡಿಕೆಯಲ್ಲಿ ಎರಡು ಆಜ್ಞೆ ಯೇಸು ಕ್ರಿಸ್ತನ ಹಳೆ ಒಡಂಬಡಿಕೆ ಅಂತ ತರ್ತಾನೆ. ಯಾವ್ದದು? ನಿನ್ನ ದೇವರಾದ ದೇವರನ್ನು ಪೂರ್ಣ ಹೃದಯದಲ್ಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ, ಇದು ಮೊದಲನೇ ಆಜ್ಞೆ. ಎರಡನೇದು ನಿನ್ನಂತೆಯೇ
ಇದು ಎರಡು. ಇದಕ್ಕೆ ಅಡಿಷನಲ್ ಆಗಿ ಏನೇನು ಬರ್ತದೆ, ಏನೇನು ಫಾಲೋ ಮಾಡ್ಬೇಕು ನಾವು ಅಲ್ವಾ? ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಗಲಾತ್ಯದಲ್ಲಿ ಮಾತಾಡ್ತಾನೆ ಆತ್ಮೀಯ ಫಲಗಳು ಯಾವ್ದ್ಯಾವ್ದು ಅಲ್ವಾ? ಪ್ರೀತಿ, ದಯೆ, ಶಾಂತಿ. ಸೊ ಇದೆಲ್ಲವೂ ಸಣ್ಣ ಸಣ್ಣ ವಿಚಾರಗಳೇ, ಇಲ್ಲಿ ದೊಡ್ಡ ವಿಚಾರಗಳೇನಿಲ್ಲ. ಹಳೆ ಒಡಂಬಡಿಕೆ ಅಂದ್ರೆ ನೀನು ವರ್ಷಕ್ಕೆ ಪಸ್ಕಾ ಹಬ್ಬ ಮಾಡ್ಬೇಕು, ಪಂಚಶತಮ ಹಬ್ಬ ಮಾಡ್ಬೇಕು, ಯೆರೂಸಲೇಮಿಗೆ ಬರ್ಬೇಕು, ಅಲ್ಲಿ ಕಾಣಿಕೆ ಕೊಡ್ಬೇಕು, ನೀನ್ ಇಷ್ಟು ಕೊಡ್ಲೇಬೇಕು. ಈ ಹೊಸ ಒಡಂಬಡಿಕೆಯಲ್ಲಿ ಏನಿಲ್ಲ. ಹೊಸ ಒಡಂಬಡಿಕೆಯಲ್ಲಿ ದೇವರ ಆಜ್ಞೆಗಳಿಗೆ ಏನಾಗಬೇಕು, ವಿಧೇಯನಾಗಬೇಕು. ಅಷ್ಟೇ ದೇವ್ರಿಗೆ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾನೆ ಹೊರತು ಬೇರೆ ಏನಿಲ್ಲ ಅಲ್ವಾ? ಈಗ ದೇವರು ನಿಮ್ಮನ್ನ ಏನು ಕಾರ್ಸ್ಕೊಂಡಿದ್ದಾರೆ? ಈಗ ದೇವ್ರು ನಿಮ್ಮನ್ನ ಏನು ಕಾರ್ಸ್ಕೊಂಡಿದ್ದಾರೆ? ಈಗ ಇಷ್ಟೊತ್ತು ಏನೇನು ಮಾಡ್ಬೇಕು ಅಂತ ಆಯ್ತು, ಏನು ಕಾರ್ಸ್ಕೊಂಡಿದ್ದಾರೆ ಅಲ್ವಾ? ಯಾವ್ದಕ್ಕೆ ಕಾರ್ಸ್ಕೊಂಡಿರ್ಬೋದು ದೇವ್ರು ನಿಮ್ಮನ್ನ? ಅಲ್ಲ, ನೀವು ಸಿಂಪಲ್ ಆಗಿ ಹೊಸ ಒಡಂಬಡಿಕೆಯಲ್ಲಿ ಹೇಳ್ಬಿಡ್ತೀರ ಯೇಸು ಕ್ರಿಸ್ತ ನಮ್ಮನ್ನ ಸ್ವಾರ್ಥ ಸಾರಕ. ವಾಕ್ಯದ ಪ್ರಕಾರ ದೇವ್ರು ನಿಮ್ಮನ್ನ ಏನು ಕಾರ್ಸ್ಕೊಂಡಿದ್ದಾನೆ ಅಂದ್ರೆ, ಆದಿಕಾಂಡ 18ನೇ ಅಧ್ಯಾಯ 19ನೇ ವಾಕ್ಯ. ಆದಿಕಾಂಡ 18:19. ಅವನು ತನ್ನ ಪುತ್ರ ಪೌತ್ರರಿಗೆ ನೀವು ನ್ಯಾಯ ನೀತಿಗಳು ನಡೆಸಿ ಯೆಹೋವನ ಮಾರ್ಗವನ್ನು ಅನುಸರಿಸಬೇಕೆಂದು ಬೋಧಿಸುವಂತೆ ಅವನನ್ನು ನಾನು ಆದುಕೊಂಡೇನಲ್ಲ. ಅವನು ಹೀಗೆ ಮಾಡುವುದರಿಂದ ಯೆಹೋವನಾದ ನನ್ನ ವಾಗ್ದಾನವು ನೆರವೇರು ಅಂದುಕೊಂಡನು. ಏನು ಕಾರ್ಸ್ಕೊಂಡಂತೆ ದೇವರು? ನೀವು ನ್ಯಾಯ ನೀತಿಗಳು ನಡೆಸಿ ಯೆಹೋವನ ಮಾರ್ಗವನ್ನು ಅನುಸರಿಸಬೇಕೆಂದು ಬೋಧಿಸುವಂತೆ. ಏನ್ ಮಾಡಕ್ಕೆ ನಿಮ್ಮನ್ನ ಆರಿಸ್ಕೊಂಡಿದ್ದಾರೆ? ನೀವು ಕೇಳ್ಬಿಟ್ಟು ಬರೀ ನೀವೇ ಫಾಲೋ ಮಾಡ್ಕೊಂಡು ಹೋಗ್ಬೇಕು ಅಂತ ಆರಿಸ್ಕೊಂಡಿದಾರ? ಯಾರಿಗೆ ಹೇಳ್ಬೇಕು? ಅವನು ತನ್ನ ಪುತ್ರ ಪೌತ್ರರಿಗೆ, ಪುತ್ರ ಪೌತ್ರರು ಅಂದ್ರೆ ಅಲ್ವಾ, ಮಕ್ಕಳು ಮತ್ತು ಮನೆಯವ್ರಿಗೆಲ್ರಿಗೂ, ಚಿಲ್ಡ್ರನ್ ಆಫ್ ದಿಸ್ ಹೌಸ್ ಹೋಲ್ಡ್, ಮನೆಯಲ್ಲಿರುವ ಎಲ್ಲರಿಗೂ, ಪುತ್ರ ಪೌತ್ರನಿಗೆ, ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಲ್ರಿಗೂ ಏನ್ ಮಾಡ್ಬೇಕು? ಇವತ್ತು ಎಷ್ಟು ಜನ ಮನೆಯಲ್ಲಿ ಕೂತ್ಕೊಂಡು ನಿಮ್ಮ ಮಕ್ಕಳಿಗೆ ಬೋಧನೆಯನ್ನ ಮಾಡ್ತೀರಾ? ದೇವರು ನಿಮ್ಮಿಂದ ಅಪೇಕ್ಷೆ ಮಾಡ್ತಾ ಇದ್ದಾನೆ. ಏನ್ ಮಾಡ್ತಾನೆ ದೇವರು ನಿಮ್ಮಿಂದ? ಏನ್ ಅಪೇಕ್ಷೆ ಮಾಡ್ತಾ ಇದ್ದಾನೆ? ನಿಮ್ಮ ಮಕ್ಕಳಿಗೆ, ನಿಮ್ಮ ಪುತ್ರ ಪೌತ್ರರಿಗೆ ಏನನ್ನ ಹೇಳ್ಬೇಕು? ದೇವರ ವಾಕ್ಯವನ್ನು ಹೇಳ್ಬೇಕು. ಎಷ್ಟೋ ಹೇಳ್ಕೊಡ್ತೀರಾ ವಿಷಯ, ಎಷ್ಟೋ ವಿಷಯ ಮಾತಾಡ್ತೀರಾ. ಒಂದ್ ಸ್ವಲ್ಪ ದೇವರ ವಿಷಯಗಳನ್ನ ಏನ್ ಮಾಡಿ ಮಾತಾಡ್ತೀರಾ? ಮಾತಾಡ್ಲೇಬೇಕು. ಇದು ದೇವರು ನಮ್ಮಿಂದ ಅಪೇಕ್ಷೆ ಪಡೋದು. ಇವತ್ತು ಟಾಪಿಕ್ ಏನಂದ್ರೆ ದೇವರು ನಮ್ಮಿಂದ ಏನ್ ಅಪೇಕ್ಷೆ ಪಡ್ತಾನೆ? ನೀತಿ ಮಾರ್ಗವನ್ನು ಬಿಟ್ಟು ಬಿಡಬಾರ್ದು, ಉತ್ತಮ ಭಾಗವನ್ನು ಆರಿಸ್ಕೊಳ್ಬೇಕು, ಪ್ರಾಪಂಚಿಕವಾದ ಹರಟೆ ಮಾತಿನ ದೂರ ಇರಬೇಕು. ಯೆಹೋವ ನಿಮ್ಮನ್ನ ಈ ಒಂದು ದೇವರಲ್ಲಿ ಪೂರ್ಣ ಭಕ್ತಿಯಿಂದ ಇರಬೇಕು, ಅಷ್ಟನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಏನಂದ್ರೆ, ಇದನ್ನ ನೀವು ಯಾರಿಗೆ ಹೇಳ್ಬೇಕಂತ ನೆಕ್ಸ್ಟ್ ಬೋಧಿಸ್ಬೇಕು. ಎಷ್ಟು ಜನ ಬೋಧಿಸ್ತಿರೋ ನನಗೆ ಗೊತ್ತಿಲ್ಲ, ಆದ್ರೆ ಈ ವಾಕ್ಯವನ್ನು ಕೇಳುವಂತ ನೀವು ಇವತ್ತಿಂದ ಪರಿವರ್ತಿಸ್ಕೊಳ್ಳಿ. ಸಾಧ್ಯವಾದಷ್ಟು ಯಾರ ಬಗ್ಗೆ ಮಾತಾಡಿ? ದೇವ್ರ ಬಗ್ಗೆ ಮಾತಾಡಿ. ಮನೆಯಲ್ಲಿ ನಿಮ್ಮ ಮಕ್ಕಳೊಂದಿಗೆ ಮಾತನಾಡಿ. ಸಣ್ಣ ಸಣ್ಣ ವಿಚಾರಗಳನ್ನ ಮಕ್ಕಳಿಗೆ ಹೇಳ್ಕೊಡಿ. ಸುಮ್ಮನೆ ಕೂತಿದಾಗ ಒಂದೆರಡು ಮಾತು ಹೇಳಿ, ಬೈಬಲ್ ವಿಚಾರದಲ್ಲಿ ಒಂದೆರಡು ವಿಚಾರವನ್ನು ಹೇಳಿ. ಅವಾಗ ಏನಾಗುತ್ತೆ? ನಿಮ್ಮಲ್ಲಿ ಆ ಭಕ್ತಿ ವೈರಾಗ್ಯಗಳು ಬೆಳೆಯುವಂತದ್ದಾಗಿದೆ. ನೆಕ್ಸ್ಟ್ ಏನ್ ಮಾಡ್ಬೇಕು? ಏನ್ ಕರ್ತವ್ಯ ನೆಕ್ಸ್ಟ್? ಪ್ರಸಂಗಿ 12:13. ಪ್ರಸಂಗಿ 12:13. ವಿಷಯವು ತೀರಿತು, ಎಲ್ಲವೂ ಕೇಳಿ ಮುಗಿಯಿತು. ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನು ಕೈಗೊಳ್ಳಿ ಮನುಷ್ಯರೆಲ್ಲರ ಕರ್ತವ್ಯವೂ ಇದೆ. ಮನುಷ್ಯರೆಲ್ಲ ಕರ್ತವ್ಯ ಏನು? ಡ್ಯೂಟಿ ಏನು? ದೇವ್ರ ಮಾತನ್ನು ಕೇಳು. ಇಷ್ಟೇ ನಿಮ್ ಡ್ಯೂಟಿ. ಯಾಕೆ? ಲಾಸ್ಟ್ ವಾಕ್ಯ ಕೊಡ್ತೀನಿ, ಬಹಳ ಇಂಪಾರ್ಟೆಂಟ್ ವಾಕ್ಯ. ಇವಾಗ ಕೊನೆ ಕ್ಲೋಸಿಂಗ್ ಒಂದು ವಾಕ್ಯ ಕೊಡ್ತೀನಿ. ನಾವು ದೇವ್ರ ನಮ್ಮ ಡ್ಯೂಟಿ ಏನದು ಜನ? ಏನ್ ಕರ್ತವ್ಯ ಏನು? ಈಗ ಹೇಳಿದ್ನಲ್ಲಪ್ಪ, ದೇವರ ಆಜ್ಞೆಗಳನ್ನು ಕೈಗೊಳ್ಳುವುದೇ ಯಾರ ಕರ್ತವ್ಯ? ಕರ್ತವ್ಯ. ಮನಸ್ಸು ಮಕ್ಕಳು ಚೆನ್ನಾಗಿ ಮೈಂಡಲ್ಲಿ ಇಟ್ಕೊಳ್ಳಿ. ನಮ್ ಡ್ಯೂಟಿ ಏನು? ದೇವರ ಮಾತುಗಳನ್ನು ಕೈಗೊಳ್ಳುವುದೇ ಏನಾಗಿದೆ? ಲೆಟ್ us hear the conclusion of the whole matter, fear the God and keep his commandments, for this is the holy duty of a man. ಇಂಗ್ಲಿಷ್ ಅಲ್ಲಿ ಅದನ್ನ ಹೇಳುತ್ತೆ. ನೀವು ಅವ್ರ ಕಮಾಂಡ್ಮೆಂಟ್ಸ್ ಗಳನ್ನ ಕೈಗೊಳ್ಳಬೇಕು. ಯಾರ್ದು? ಯಾರ ಕರ್ತವ್ಯ? ಪ್ರತಿಯೊಬ್ಬರ ಕರ್ತವ್ಯ. ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ. ಇದನ್ನ ಮಾಡ್ಲಿ, ನನ್ನ ಮಕ್ಕಳು ಮಾಡ್ಲಿ, ನನ್ನ ಮಗಳು ಮಾಡ್ಲಿ, ನಾನು ಆರಿಸ್ಕೊಂಡಿದ್ದೀನಿ, ನಾನು ಇವ್ರನ್ನ ಇಲ್ಲಿ ತಂದು ಸೇರಿಸಿದ್ದೀನಿ, ಇವ್ರನ್ನ ಈ ಊರಿಂದ. ಬಹಳ ಸ್ತ್ರೀಯರು ಮೈಸೂರವ್ರು ಇಲ್ಲ ಇಲ್ಲಿ ಅಲ್ವಾ? ಬಹಳ ಜನ ಹೊರಗಡೆ ಊರಿಂದ ಬಂದಿದ್ದಾರೆ ಅಲ್ಲಿ, ಚೆನ್ನೈಯಿಂದ, ಕೋಲಾರಿಂದ, ಆಂಬೂರಿಂದ, ವಾಣಿಯಂಬಾಡಿಯಿಂದ, ಆಮೇಲೆ ಮೂಡಿಗೆರೆಯಿಂದ, ಆಮೇಲೆ
ಕಾರವಾರದಿಂದ, ಚಿತ್ರದುರ್ಗದಿಂದ ಎಲ್ಲ ಎಲ್ಲಿ ಬಂದಿದ್ದೀರಾ? ಇಲ್ಲಿ ಬಂದಿದ್ದೀರಾ ಅಲ್ವಾ? ಇಲ್ಲಿ ಬಂದಂತ ವಿಚಾರ ಏನಕ್ಕೆ? ದೇವರು ನಿಮ್ಮನ್ನ ಎಲ್ಲಾ ಕಡೆಯಿಂದ ಕರ್ಕೊಬಂದು ಸೇರಿಸಿರೋದು ಏನಕ್ಕೆ ಅಂದ್ರೆ ತನ್ನ ಕರ್ತವ್ಯಗಳನ್ನ, ತನ್ನ ಆಜ್ಞೆಗಳನ್ನ ಕೈಗೊಂಡು ನಡೀಲಿ. ಮತ್ತೆ ನಮ್ಮ ಮಕ್ಕಳಿಗೆ ಏನ್ ಮಾಡ್ಬೇಕು? ಬರೀ ನಂಬಿಕೆ ಅಂದ್ರೆ ಯಾವ ರೀತಿ ಇರ್ಬೇಕು? 2 ಪೇತ್ರ 1:5-8. 2 ಪೇತ್ರ 1ನೇ ಅಧ್ಯಾಯ 5-8 ನಾವು ಧ್ಯಾನಿಸುವಾಗ ಇಲ್ಲಿ ಒಂದು ಟಾಪಿಕ್ ಕೊಡ್ತಾನೆ. ಈ ಕಾರಣದಿಂದಲೇ ನೀವು ಪೂರ್ಣಾಸಕ್ತಿ ಉಳ್ಳವರಾಗಿ ಏನಾಗಿರ್ಬೇಕು? ದೇವ್ರು ನಿಮ್ಮದು ಏನ್ ಅಪೇಕ್ಷೆ ಮಾಡ್ತಾವನೆ? ಮೀಕ 6:8 ಏನ್ ಹೇಳಿದ್ರು ನಾವು? ಕರುಣೆ, ನ್ಯಾಯ ಮತ್ತೆ ನಮ್ರತೆ ದೇವ್ರು ಎಕ್ಸ್ಪೆಕ್ಟ್ ಮಾಡ್ತಾನೆ. ಮೀಕ 6:8. ಅದಕ್ಕೆ ಪೂರಕವಾಗಿ ಇಲ್ಲಿ ಏನ್ ಹೇಳ್ತಂದ್ರೆ, ನೀವು ಪೂರ್ಣಾಸಕ್ತಿ ಉಳ್ಳವರಾಗಿ ನಿಮಗಿರುವ ನಂಬಿಕೆಗೆ ಏನ್ ಸೇರಿಸ್ಬೇಕಂತೆ? ಸದ್ಗುಣ. ನಂಬಿಕೆಗೆ ಏನ್? ನಂಬಿಕೆಗೆ ಸದ್ಗುಣ ಅಂದ್ರೆ ಬ್ರದರ್ ಬ್ರದರ್, ನಂಬಿಕೆಗೆ ಸದ್ಗುಣ ಅಂದ್ರೇನು? ಬಹಳ ಜನ ಓದಿದ್ರ ವಾಕ್ಯ. ನಂಬಿಕೆಗೆ ಸದ್ಗುಣ ಅಂದ್ರೇನು? ಈಗ ನೀವು ದೇವರನ್ನ ನಂಬಿದ್ದೀರಾ, ಇದಕ್ಕೆ ಸದ್ಗುಣ ಅಂದ್ರೆ ಹೆಂಗ್ ಸೇರಿಸ್ಕೊಳ್ಳೋದು? ಈ ಬಹಳ ಕಡೆ ನೋಡಿದ್ದೀನಿ, ಒಳ್ಳೆ ಬಿಲೀವರ್ಸ್ ಇರ್ತಾರೆ ಅಥವಾ ಒಳ್ಳೆ ಬೋಧಕರು ಇರ್ತಾರೆ. ಅವ್ರೇನ್ ಮಾಡ್ತಾರೆ ಗೊತ್ತಾ? ಸ್ವಲ್ಪ ನೀವೇನಾದ್ರು ಮಾತಾಡಿ ಅವ್ರೇನಂತಾರೆ ಗೊತ್ತಾ? ನೀನ್ ಹಿಂಗೆ ಮಾತಾಡ್ತಿರೋ, ನಾನ್ ದೇವ್ರ ಹತ್ರ ಪ್ರೇಯರ್ ಮಾಡಿದ್ರೆ ನಿನ್ಗೇನ್ ಮಾಡ್ತೀನಿ? ಉನ್ನ ಸಬಿಚಿರ್ರೆ ಅಂತಾರೆ. ಏನ್ ಮಾಡ್ತಾರೆ? ಅವ್ರಿಗೆ ದೇವ್ರ ಮೇಲೆ ನಂಬಿಕೆ ಐತೆ. ಆ ನಂಬಿಕೆಗೆ ಯಾವ ಗುಣವನ್ನು ಅಳವಡಿಸ್ಬೇಕು? ಸದ್ಗುಣವನ್ನು ಅಳವಡಿಸ್ಬೇಕು. ನನಗೆ ದೇವರ ಹತ್ರ ಬಹಳ ಜನ ಅಬ್ಸರ್ವ್ ಮಾಡ್ತೀನಿ. ನಾನು ಪ್ರಾರ್ಥನೆಯನ್ನು ಮಾಡಿ ಅವ್ರಿಗೆ ಏನ್ ಮಾಡಿಸ್ತೀನಿ ದೇವರಿಂದ? ಸುಮಾರು ಜನ ಪ್ರಾರ್ಥನೆ ಹಂಗೆ ಇರ್ತದೆ, ದೇವ್ರೇ ಅವ್ರು ಹಂಗ್ ಮಾಡ್ಬಿಟ್ರು, ಅವ್ರನ್ನ ಏನ್ ಮಾಡು? ಸುಮಾರು ಜನ ಮಾಡ್ತಾರೆ. ಅವರು ಹೇಳಿ ಆಗ್ದಿರ್ಲಿ, ಅವರು ಹಿಂಗಾಗ್ಲಿ ಅಂತ ಪ್ರಾರ್ಥನೆ ಮಾಡಿರ್ತಾರೆ. ನಂಬಿಕೆಗೆ ಸದ್ಗುಣ. ನೀವು ದೇವರಿಂದ ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತಿರಲ್ವಾ, ಆ ಪ್ರಾರ್ಥನೆಯಲ್ಲಿ ಏನಿರ್ಬೇಕಂತೆ? ಸದ್ಗುಣ ಇರ್ಬೇಕು. ನಿಮ್ಮ ನಂಬಿಕೆಗೆ ಸದ್ಗುಣ ಅಂದ್ರೆ ಅದೇ. ಸದ್ಗುಣಕ್ಕೆ ಏನು ಸೇರಿಸ್ಬೇಕು? ಜ್ಞಾನ. ಜ್ಞಾನ ಎಲ್ಲಿದೆ? ನಿಮ್ಮ ನಂಬಿಕೆಗೆ ಜ್ಞಾನ ಎಲ್ಲಿದೆ? ದೇವರ ವಾಕ್ಯ. ಜ್ಞಾನಕ್ಕೆ ಏನ್ ಸೇರಿಸ್ಬೇಕು? ದಮೆಯನ್ನು, ದಮೆಗೆ ತಾಳ್ಮೆಯನ್ನ, ತಾಳ್ಮೆಗೆ ಭಕ್ತಿಯನ್ನ, ಭಕ್ತಿಗೆ ಸಹೋದರ ಸ್ನೇಹವನ್ನ ಪ್ರೀತಿಯಿಂದ ಕೂಡಿಸಿರಿ. ಇದೆಲ್ಲ ಹೆಚ್ಚುತ್ತಾ ಬಂದರೆ ಯೇಸು ಕ್ರಿಸ್ತನ ಸಂಬಂಧದ ಪರಿಜ್ಞಾನ ಒಂದು ವಿಷಯದಲ್ಲಿ ನಿಮ್ಮನ್ನು ಅಲಸ್ಯಗಾರರು ನಿಷ್ಫಲ. ನೀವೇನಾಗಲ್ಲ? ಅಲಸ್ಯಗಾರರು ಅಂದ್ರೇನು? ಇನ್ನೊಂದು ವರ್ಡೇನು? ಲೋಕಲ್ ವರ್ಡ್ ಅಲಸ್ಯಕ್ಕೆ ಸೋಂಬೇರಿಗಳು. ಸೋಂಬೇರಿಗಳಾಗಲ್ಲ. ಯಾರ ವಿಚಾರದಲ್ಲಿ? ದೇವ್ರ ವಿಚಾರದಲ್ಲಿ. ಇಷ್ಟ ಫಾಲೋ ಮಾಡ್ಕೊಂಡ್ ಬಂದ್ರೆ ಏನಾಗಲ್ಲ. ಯಾಕೆಂದ್ರೆ ಈಗ ಮೀಕ 6:8 ಬನ್ನಿ, ಏನ್ ಹೇಳ್ತಾನೆ ನೋಡೋಣ. ಮೀಕ 6:8. ಈಗ ಇಷ್ಟೊತ್ತು ನೋಡ್ಕೊ ಬಂದ್ರಿ ಏನೇನ್ ಇರ್ಬೇಕು, ಏನ್ ಇರಬಾರ್ದು ಅಂತ. ಈಗ ಏನ್ ಮಾಡ್ಬೇಕು ಅಂತ ಫೈನಲ್ ಆಗಿ ಬರ್ತಾ ಇದ್ದೀನಿ ಅಲ್ವಾ? ಮೀಕ ಏನ್ ಹೇಳ್ತಾನೆ ಇಲ್ಲಿ? ದೇವರು ಇಂತಿಂತದನ್ನೇ ಮಾಡ್ಬೇಕು ಅಂತ ಏನ್ ಮಾಡಿದಾನೆ? ಮನುಷ್ಯನಿಗೆ ತೋರಿಸಿದ್ದಾನೆ. ಅದರಲ್ಲಿ ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು, ನಿನ್ನ ದೇವರಿಗೆ. ಈ ಕರುಣೆ ಅಂದ್ರೆ ಏನು? ಈ ಕರುಣೆ ಯಾರ ಹತ್ರ ಇದೆ ಅಲ್ವಾ? ಕರುಣೆಗೆ ದೇವರ ಹತ್ರ ಇದೆ. ಸರಿ, ಲೂಕ 6ನೇ ಅಧ್ಯಾಯ 36ನೇ ವಾಕ್ಯ ನೋಡಿ. ಲೂಕ 6:36. ನಿಮ್ಮ ತಂದೆ ಕರುಣೆಯುಳ್ಳವರಾಗಿರುವ ನೀವು ಕರುಣೆಯುಳ್ಳವರಾಗಿ. ಯೇಸು ಕ್ರಿಸ್ತನಲ್ಲಿ ಮಾತಾಡ್ತಾ ಹೇಳ್ತಾ ಇದ್ದಾನೆ. ಯಾರು ಕರುಣೆ ಉಳ್ಳವನು? ನಿಮ್ಮ ತಂದೆಯು ಕರುಣೆ ಉಳ್ಳವನಾದ ಪ್ರಕಾರ ನೀವು ಏನಾಗಿರ್ರಿ? ಕರುಣೆ ಉಳ್ಳವರು ಆಗಿರ್ರಿ. ಏನ್ ಕರುಣೆ? ಕರುಣೆಯಿಂದ ಏನ್ ತೋರಿಸ್ಬೇಕು ನಾವು? ಕರುಣೆ ಅಲ್ವಾ? ನಿಮ್ಮನ್ನ ಯಾರು ಆರಿಸ್ಕೊಂಡಿದ್ದು? ದೇವರು ಆರಿಸ್ಕೊಂಡ. ಯಾವ ರೀತಿ? ಕೊಲೋಸ್ಯ 3:12. ಕೊಲೋಸ್ಯ 3:12 ಏನ್ ಹೇಳ್ತಾರೆ ನೋಡಿ. 3ನೇ ಅಧ್ಯಾಯ 12ನೇ ವಾಕ್ಯ. ನೀವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠಿತರು, ಪ್ರಿಯರು ಆಗಿರುವುದರಿಂದ. ಕನಿಕರ ಅಂದ್ರೆ ಏನ್ ಬ್ರದರ್? ಈಗ ನೋಡಿದ್ವಲ್ಲ, ಕರುಣೆ. ಕರುಣೆ, ಕನಿಕರ, ದಯೆ, ದೀನಭಾವ. ಈ ಕರುಣೆ ಬಂದ್ಬಿಟ್ರೆ ಜೊತೆಗೆ ಇದೆಲ್ಲ ಬಂದ್ಬಿಡುತ್ತೆ. ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಏನ್ ಮಾಡಿ. ಸೊ ಇದು ದೇವರು ನಿಮ್ಮಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ. ನಾನೆಲ್ಲ ಮಾಡ್ಬಿಟ್ಟೆ ಬ್ರದರ್, ನಾನು ವಾಕ್ಯ ಓದ್ಬಿಟ್ಟೆ, ಉತ್ತಮ ಭಾಗ ಆರಿಸ್ಕೊಂಡೆ, ನನಗೆ ವಾಕ್ಯ ಎಲ್ಲ ಗೊತ್ತು, ಐ ಆಮ್
ವೆರಿ ಪರ್ಫೆಕ್ಟ್ ಪರ್ಸನ್. ಬಟ್ ಇದೆಲ್ಲ ಇಲ್ಲದೆ ಹೋದ್ರೆ ಏನಾಗ್ಬಿಡ್ತದೆ ದೇವರಿಗೆ? ಅದನ್ನೇ ಮೀಕಾದಲ್ಲಿ ಹೇಳ್ತಾನೆ, ನ್ಯಾಯವನ್ನು ಆಚರಿಸುವುದು, ಕರುಣೆ ತೋರುವುದು, ದೇವರಿಗೆ ನಮ್ರನಾಗಿ ನಡೆದುಕೊಳ್ಳುವುದೇ. ಇಷ್ಟು ಮಾತ್ರ ಅಲ್ಲದೆ ದೇವ್ರು ನಿಮ್ಮಲ್ಲಿ ಏನ್ ಕೇಳ್ತಾ ಇದ್ದಾನೆ ಈಗ ನೋಡಿ. ಈ ವಾಕ್ಯದಲ್ಲಿರುವ ದಯೆ ಕನಿಕರ ತೋರ್ಸಕ್ಕೆ ಯಾರಿಗಾದ್ರೂ ಸಮಸ್ಯೆ ಇದೆಯಾ? ತೋರ್ಸ್ಬೋದಲ್ಲ, ತುಂಬಾ ದೊಡ್ಡ ವಿಷಯನ ಅದು. RMC ಕರ್ಕೊಂಡೋಗಿ 100 kg ಮೂಟೆ ಎತ್ತೊಂದು ಎತ್ತಕ್ಕಾಯ್ತದ ನಮ್ಮ ಕೈಲಿ? ಆಗಲ್ಲ. ನಮ್ ಕೆಪಾಸಿಟಿ ಒಂದು 10 kg 5 kg. ಈಗ ಜಾಸ್ತಿ ಭಾರನೂ ಎತ್ತಂಗಿಲ್ಲ, ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟಿದೆ ನಮ್ಮಂತವ್ರಿಗೆ. ಬೇರೆ ಯಾವ ನಿತಿನ್ ಅಂತವ್ರು, ಜೋನಾಸ್ ಅಂತವ್ರು ಏನ್ ಮಾಡ್ತಾರೆ, 25-30 ಕಿಲೋ ಎತ್ಕೊಂಡು ಹೊಟ್ಟೋಗ್ಬಿಡ್ತಾರೆ. ದೇವ್ರು ಆತರ ಏನಾದ್ರು ಭಾರ ಎತ್ತ ಕೇಳಿದಾರೆ ನಮ್ಗೆ? ದಯೆ, ಕರುಣೆ, ಪ್ರೀತಿ ಇವುಗಳನ್ನ ಏನ್ ಮಾಡಿ ಇಷ್ಟೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ ಅಲ್ವಾ? ಯಾಕೆ? ಎಫೆಸ 4ನೇ ಅಧ್ಯಾಯ 32ನೇ ವಾಕ್ಯ. ಎಫೆಸ 4:32 ಇದಕ್ಕೆ ಸಂಬಂಧಪಟ್ಟಾಗೇನೆ. ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆ ಉಳ್ಳವರಾಗಿಯೂ ಕ್ಷಮಿಸುವವರಾಗಿರಿ. ಹೊಸ ಒಡಂಬಡಿಕೆಯಲ್ಲಿ ಅದನ್ನೇ ಹೇಳ್ತದೆ. ಮೀಕಾದವನು ಅದನ್ನೇ ಮಾತಾಡ್ತಾನೆ, ಕರುಣೆ ಉಳ್ಳವರಾಗಿರಿ. ಇಲ್ಲೂ ಏನ್ ಹೇಳ್ತಾನೆ? ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆ ಉಳ್ಳವ. ಇದು ಬೇಸಿಕ್ ಫಂಡಮೆಂಟಲ್ ಸಿಸ್ಟಮ್ ಆಫ್ ಕ್ರಿಸ್ಟಿಯಾನಿಟಿ. ಇವತ್ ನಾವ್ ಇದನ್ನೆಲ್ಲ ಬಿಟ್ಟು ಬೇರೆ ದೊಡ್ಡ ದೊಡ್ಡ ಚರ್ಚೆ ಮಾಡ್ತೀವಿ, ದೊಡ್ಡ ದೊಡ್ಡ ವಾದ ವಿವಾದಗಳನ್ನ ಮಾಡ್ತೇವೆ, ದೊಡ್ಡ ದೊಡ್ಡ ವಿಷಯಗಳನ್ನ ಮಾತಾಡ್ತೇವೆ. ಈ ಸಣ್ಣ ವಿಷಯನ ನಾನು ಏನ್ ಮಾಡ್ಬಿಡ್ತೀನಿ, ಮರ್ತೋಗ್ಬಿಡ್ತೀನಿ. ಒಬ್ಬರಿಗೆ ಕರುಣೆ ತೋರೋದ್ರಲ್ಲಿ ನಾನು ಏನ್ ಮಾಡ್ಬಿಡ್ತೀನಿ, ಪಾಪ ಅವಳಿಗೆ ಆವಾಗಿನ ಕೆಂಪ್ತೋಳೆ ಯಾರು ನೀರು ಕೊಡೋರಿಲ್ಲ, ಯಾರು ಕೊಟ್ರೆ ಚೆನ್ನಾಗಿರ್ತದೆ, ತನ್ನಿ ಅಮ್ಮಮ್ಮ. ರೈಟ್. ಏನು ಕರುಣೆ ಅಂದ್ರೇನು? ಕರುಣೆ ಅಂದ್ರೇನು? ತೋರ್ಸ್ಬೇಕು. ಸುಮ್ನೆ ನೀವು ಲಿಸ್ಟ್ ಮಾಡ್ಕೊಳ್ಳಿ, ನಾವು ಎಷ್ಟು ಜನ ಕರುಣೆ ನಾವು ಕರುಣೆ ತೋರ್ಸಕ್ಕಿಂತ ನಮ್ಮಲ್ಲಿರುವ ಆಕ್ರೋಶ ದ್ವೇಷಗಳನ್ನ ತೋರ್ಸೋದಕ್ಕೆ ನಮ್ಮ ಸಮಯಗಳನ್ನ ಏನ್ ಮಾಡ್ತಾ ಇದೀವಿ, ಟೈಮ್ ಅದಕ್ಕೆ ಸ್ಪೆಂಡ್ ಮಾಡ್ತಾ ಇರ್ತೀವಿ. ದೇವ್ರು ನಿಮ್ಮನ್ನ ಎಕ್ಸ್ಪೆಕ್ಟ್ ಮಾಡೋದು ಇನ್ನೊಬ್ಬರನ್ನ ದ್ವೇಷ ಮಾಡಕ್ಕಲ್ಲ, ಏನ್ ಮಾಡಕ್ಕೆ? ಕರುಣೆಯಿಂದ. ಈ ವಿಷಯದಲ್ಲಿ ನೀವು ಹೆಂಗಿರ್ಬೇಕಂತೆ? ಸಭೆ ಅಂದ್ರೆ ಹೆಂಗಿರ್ಬೇಕು ಇಂಥ ವಿಚಾರಗಳಲ್ಲಿ? 1 ಪೇತ್ರ 3:8. 1 ಪೇತ್ರ 3:8. ಕಡೆಗೆ ನೀವೆಲ್ಲರೂ ಏಕ ಮನಸ್ಸುಳ್ಳವರಾಗಿರಿ. ಏನ್ ಮಾಡಿದ್ರೆ? ಏಕ ಮನಸ್ಸುಳ್ಳ. ಯಾವ್ದು ಏಕ ಮನಸ್ಸು? ಪರರ ಸುಖ ದುಃಖಗಳಲ್ಲಿ ಸೇರುವವರಾಗಿರಿ. ಏನ್ ಮಾಡೋದು? ಏಕ ಮನಸ್ಸು ಯಾವ್ದ್ರಲ್ಲಿ ಬರ್ಬೇಕಂತೆ? ಪರರ ಸುಖ ದುಃಖಗಳಲ್ಲಿ. ಸುಖ ದುಃಖ ಅಂದ್ರೆ ಎರಡೂ ಇರ್ತದೆ. ಒಂದು ಮನೆಯಲ್ಲಿ ಹುಟ್ಟದಬ್ಬನ ಆಯ್ತದೆ, ಒಂದು ಮನೆಯಲ್ಲಿ ಏನಾಗುತ್ತೆ? ಮರಣವು ಸಂಭವಿಸುತ್ತದೆ. ಸುಖ ದುಃಖಗಳಲ್ಲಿ ಸೇರುವರಾಗಿರಿ. ಅಣ್ಣ ತಮ್ಮನಿಂದ ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ಕರುಣೆಯು ದೀನಭಾವವು ಉಳ್ಳವರು. ಮೀಕ 6:8 ಹೇಳಿದ ಕರುಣೆಗೆ ಇಲ್ಲಿ ಡೀಪ್ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದಾನೆ. ನಾವು ಕರುಣೆಯು ದೀನಭಾವ ಆದ್ರೇನು? ತಗ್ಗಿಸಿಕೊಳ್ಳುವುದು. ಯಾವ ರೀತಿ? ಮುಂದೆ ಬರ್ತದೆ ಅಲ್ವಾ? ಏನ್ ತಗ್ಗಿಸಿಕೊಳ್ಳೋದು ಅಂದ್ರೆ ನಮ್ರತೆಯಿಂದ ನಡೆದುಕೊಳ್ಳಿರಿ ಅಲ್ವಾ? ಫಸ್ಟ್ ಏನ್ ಹೇಳ್ದ? ಕರುಣೆ. ಮೀಕ 6:8 ಹೇಳ್ದ ಕರುಣೆ. ಈಗ ನೆಕ್ಸ್ಟ್ ಏನ್ ಹೇಳ್ತಾನೆ? ನಮ್ರತೆ. ನಮ್ರತೆ ಅಂದ್ರೆ ಏನು? ಹಂಬಲ್ನೆಸ್. ಹಂಬಲ್ನೆಸ್ ಅಂದ್ರೆ ಕೆಲವರು ಓವರ್ ಆಕ್ಟಿಂಗ್ ಮಾಡ್ತಾರೆ. ಕೆಲವರು ಹೆಂಗ್ ಮಾಡ್ತಾರೆ? ಓವರ್ ಆಕ್ಟಿಂಗ್ ಮಾಡ್ತಿರ್ತಾರೆ. ಇವು ಬ್ರದರ್ ಗಿದ್ದಾರೆ, ಕನೆಗೆ ಅವ್ರನ್ನೇ ದೊಡ್ಡ ರಿವಾಲ್ವ್ ಆಗ್ಬಿಟ್ಟಿರ್ತಾರೆ. ಏನಾಗ್ಬಿಟ್ಟಿರ್ತಾರೆ ಕೊನೆಗೆ ಅವರೇ. ನಮ್ರತೆ ಅಂದ್ರೆ ಏನು? ಯಾವ ರೀತಿ ನಮ್ರತೆ? ಯೇಸು ಕ್ರಿಸ್ತನ ಒಂದು ಸಾಮ್ಯವನ್ನು ಹೇಳ್ತಾನೆ. ನಮ್ರತೆ ಅಂದ್ರೆ ಏನು? ಯೇಸು ಕ್ರಿಸ್ತನ ಯಾವ ಸಾಮ್ಯ ಹೇಳಿರ್ಬೋದು ನಮ್ರತೆಗೆ? ನಮ್ಮ ಹತ್ರ ಅಂದ್ರೆ ತನ್ನ ತಾನು ಬಹಳ ತಗ್ಗಿಸ್ಕೊಳ್ಳೋದು. ಯೇಸು ಕ್ರಿಸ್ತನ ಒಳ್ಳೆ ಸಾಮ್ಯ ಹೇಳ್ತಾನೆ. ಲೂಕ 18ನೇ ಅಧ್ಯಾಯ 13-18 ಬರ್ಕೊಳ್ಳಿ. ಲೂಕ 18ನೇ ಅಧ್ಯಾಯ 13-18 ಓದಿ ಬ್ರದರ್. ಆದರೆ ಸುಂಕದವನು ದೂರದಲ್ಲಿ ನಿಂತು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಹೃದಯದ ಬಡಿದುಕೊಳ್ಳುತ್ತಾ, ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು. ನೋಡಿ, ಈ ಒಂದು ಪ್ರೇಯರ್ ಯೇಸು ಕ್ರಿಸ್ತ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದಾನೆ. ನಮ್ರತೆ ಅಂದ್ರೆ ಏನು ಅಂದ್ರೆ ದೇವರ ಕಡೆಗೆ ಕಣ್ಣೆತ್ತಿ ನೋಡೋದಕ್ಕೆ ಅವನಿಗೆ ಏನಿಲ್ವಂತೆ. ಈಗ ಅವನು ದೇವಾಲಯದಲ್ಲಿ ನಿಂತಿದ್ದಾನೆ, ಅಲ್ಲಿ ದೇವರು ಇಲ್ಲ, ದೇವರು ಪರಲೋಕದಲ್ಲಿದ್ದಾನೆ. ಇವನು ಮೇಲೆ ಪರಲೋಕದ ಕಡೆಗೆ ಕಣ್ಣೆತ್ತಿ ನೋಡೋದಷ್ಟು ಏನ್ ಮಾಡ್ತಾನೆ? ತನ್ನನ್ನ ತಾನು ತಗ್ಗಿಸಿಕೊಳ್ತಾನೆ. ಸೊ ನಮ್ಮ ಒಂದು ಮನೋಭಾವ, ಮನೋಸ್ಥಿತಿ ಹೆಂಗಿರ್ಬೇಕು ಅಂದ್ರೆ, ದೇವರ ಸನ್ನಿಧಾನದಲ್ಲಿ ಬಂದಾಗ ನಾವು ನಮ್ಮ ಒಂದು ಪುರಾಣಗಳನ್ನ ಪ್ರಾರ್ಥನೆಯಲ್ಲಿ ಹೇಳ್ಬಾರ್ದು. ಏನ್ ಪುರಾಣ? ಈ ಪರಿಸರ ಹೇಳ್ತಾನೆ ನೋಡು, ದೇವ್ರೆ ನನಗೋಸ್ಕರ ನಾನು ಏನ್ ಮಾಡಿದ್ದೀನಿ? ಉಪವಾಸ ಮಾಡಿದ್ದೀನಿ,
ನಿನ್ಗೋಸ್ಕರ ನಾನು ಹೋಗಿದ್ದೀನಿ. ಸುಮಾರು ಜನ ಹಿಂಗ್ ಹೇಳ್ತಾರೆ, ಆಂಡವ ಏನ್ ಇಂದ ಮಾರಿ ಕೊಡ್ತೆ, ನಾ ಜಪಿಸೇನೆ, ನಾ ಉಪವಾಸ ಇಂದನೆ, ನಾ ಕಣ್ಣೀರ್ ಬಿಟ್ಟೆನೆ, ಎನಕ್ಕಿಂದ ಶೋಧನೆಯ. ಅದದ ರೋಮದಲ್ಲಿ ಹೇಳಿದ್ದು 9:20 ದೇವರಿಗೆ ಎದುರು ಮಾತಾಡಬಾರ್ದು ಅಂದ್ರೆ ಇದೆ. ನಾವ್ ಎದುರು ಮಾತಾಡೋದಂದ್ರೆ ಬೇರೆ ಏನೋ ಅನ್ಕೊಂಡ್ರೆ ನಮ್ಮ ಪ್ರೇಯರ್ಗಳೆಲ್ಲ ಜಾಸ್ತಿ ಇರ್ತದೆ. ಪ್ರೇಯರ್ ಹೆಂಗಿರ್ತದೆ ಅಂದ್ರೆ ಎದುರು ಮಾತಾಡೋದು. ದೇವರ ಮುಂದೆ ನಮ್ಮನ್ನ ಏನ್ ಮಾಡ್ಬೇಕು, ನಮ್ರವಾಗಿ ತಗ್ಗಿಸಿಕೊಳ್ಳಬೇಕು. ಸುಂಕದವನು ಅದನ್ನೇ ಮಾಡಿದ. ದೇವರೇ ಏನ್ ಹೇಳ್ದ ಅವನು ಫಸ್ಟು, ನಾನು ಪಾಪಿ. ಎಷ್ಟು ಜನ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡ್ಬೇಕಾದ್ರೆ, ದೇವರೇ ನಾನು ಪಾಪಿ, ನಾನು ಗೊತ್ತಿಲ್ಲದೆ ಮಾಡಿದಂತ ಪಾಪಗಳನ್ನು ಬಹಳ ಡೀಪ್ ಆಗಿ ಎಷ್ಟು ಜನ ನಾವು ಪ್ರೇಯರ್ ಮಾಡಿದೀವಿ. ಈ ನಮ್ರತೆಯನ್ನ ದೇವರು ನಮ್ಮ ಹತ್ರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ. ನಾವು ದೇವರಿಗೆ ಪ್ರಾರ್ಥಿಸುವಂತ ಸಂದರ್ಭದಲ್ಲಿ ನಾವು ಹೆಂಗಿರ್ಬೇಕಂತೆ, ಬಹಳ ನಮ್ರವಾಗಿರ್ಬೇಕು, ಕೂಲ್ ಅಂಡ್ ಕಂಪೋಸ್ಡ್ ಆಗಿರ್ಬೇಕು. ದೇವರ ಮುಂದೆ ನಮ್ಮ ಪ್ರಾರ್ಥನೆಗಳು ಮಾತುಗಳು ಹೆಂಗಿರ್ಬೇಕಂತೆ, ನಮ್ರವಾಗಿರ್ಬೇಕು. ವಾಯ್ಸ್ ಸ್ವಲ್ಪ ಬೋಲ್ಡ್ ಆಗಿರ್ಲಿ ಅಂತ ತೊಂದ್ರೆ ಏನಿಲ್ಲ, ಬಟ್ ಹೇಳುವಂತ ವಿಚಾರಗಳು ಹೆಂಗಿರ್ಬೇಕು, ದೇವ್ರ ಮುಂದೆ ನಮ್ರತೆ ಉಳ್ಳವರಾಗಿರ್ಬೇಕು. ದಯವಿಟ್ಟು ಇನ್ನೊಬ್ಬರಿಗೆ ಕೇಡಾಗ್ಲಿ ಅಂತ ಯಾವತ್ತೂ ಪ್ರಾರ್ಥನೆ ಮಾಡ್ಬಿಡಿ. ಬೇರೊಬ್ರಿಗೆ ಒಳ್ಳೇದಾಗ್ಲಿ ಅಂತಾನೆ ಪ್ರಾರ್ಥನೆ ಮಾಡಿ. ಏನ್ ಮಾಡಿ, ಒಳ್ಳೇದಾಗ. ಒಂದ್ ವೇಳೆ ಅದನ್ನ ಮಾಡಿದಾಗ ರಿವರ್ಸ್ ಆದ್ರೂ ಆಗ್ಬಿಡ್ಬೋದು. ದಯವಿಟ್ಟು ಪ್ರೇಯರ್ಗಳೆಲ್ಲ ಆತರ ಮಾಡಕ್ ಹೋಗ್ಬೇಡಿ. ನೀವು ದೇವರ ಮುಂದೆ ಏನ್ ಮಾಡ್ಬೇಕಂತೆ, ಪಾಯಿಂಟ್ ನಂಬರ್ 1, ನಮ್ರನಾಗ್ಲು. ಯಾಕೆ ಕೇಳ್ಬೋದು, ಈಗ ನಮ್ ಚಂದ್ರ ಬದರ್ ಕೇಳ್ಬೋದು, ನಾನು ಹಂಬಲ ಇರೋದು ಏನಕ್ಕೆ ಎನ್ನ ಬದರ್ ಲಾಭ, ನಾನು ನಮ್ರನಾಗಿ ದೀನನಾಗಿರೋದ್ರಿಂದ ನನಗೇನ್ ಲಾಭ ಅಂತ ಒಂದು ಪ್ರಶ್ನೆ ಬರ್ತದಲ್ವಾ. ಆ ರೀತಿ ಇದ್ರೆ ನನಗೇನ್ ಲಾಭ. ಯೆಶಾಯ 57ನೇ ಅಧ್ಯಾಯ 15ನೇ ವಾಕ್ಯವನ್ನು ನೋಡಿ. ಯೆಶಾಯ 57:15. ಸದಮಲ ನೆನೆಸಿಕೊಂಡು ಶಾಶ್ವತ ಲೋಕದಲ್ಲಿ ನಿತ್ಯನ ವಾಸಿಯಾದ ಮಹೋನ್ನತನು ಹೀಗೆ ಹೇಳ್ತಾನೆ. ಯಾರು ಹೇಳ್ತಾ ಇರೋದು? ಸದಮಲ ಸ್ವಾಮಿ ನೆನೆಸಿಕೊಂಡು ಶಾಶ್ವತ ಲೋಕದಲ್ಲಿ ನಿತ್ಯವಾಸಿ ಯಾರು? ತಂದೆಯಾದ ದೇವರು ಮಹೋನ್ನತನು ಹೀಗೆನ್ನುತ್ತಾನೆ, ಉನ್ನತ ಲೋಕವೆಂಬ ಪವಿತ್ರಾಲಯದಲ್ಲಿ ವಾಸಿಸುವ ನಾನು. ಉನ್ನತ ಲೋಕದಲ್ಲಿ ಪವಿತ್ರಾಲಯದಲ್ಲಿ ವಾಸಿಸುವಂತ ತಂದೆಯಾದ ದೇವರು ಏನ್ ಹೇಳ್ತಿದ್ದಾನೆ, ನಾನು ಜಜ್ಜಿ ಹೋದ ದೀನ ಮನದೊಂದಿಗೆ ಇದ್ದುಕೊಂಡು ದೀನನ ಆತ್ಮವನ್ನು, ಯಾರ ಆತ್ಮವನ್ನು? ಯಾರು ತಗ್ಗಿಸಿಕೊಳ್ಳುತ್ತೀರೋ, ಯಾರು ದೇವರ ಸನ್ನಿಧಾನದಲ್ಲಿ ದೀನರಾಗಿರ್ತೀರೋ, ಯಾರು ನಮ್ದೆಲ್ಲ ಭಾವನೆಗಳನ್ನ, ನಮ್ಮೆಲ್ಲ ಅಹಂಕಾರಗಳನ್ನೆಲ್ಲ ಬಿಟ್ಟು ದೇವರ ಸನ್ನಿಧಾನದಲ್ಲಿ ತಗ್ಗಿಸಿಕೊಂಡು ದೀನರಾಗಿರ್ತೀರೋ, ಏನ್ ಹೇಳ್ತಾನೆ, ದೀನನ ಆತ್ಮವನ್ನು ಜಜ್ಜಿ ಹೋದ ಮನಸ್ಸನ್ನು ಉಜ್ಜೀವಿಸುವ ಮಾಡೋನಾಗಿದ್ದಾನೆ. ಏನ್ ಮಾಡ್ತಾನೆ? ಯಾರ ಮನಸ್ಸನ್ನು ಉಜ್ಜೀವನ ಮಾಡ್ತಾನೆ? ಜಜ್ಜಿ ಹೋದ, ತಮಿಳು சொல்றார், நொறுங்கண்ட பனிந்த ஆவியுள்ளவர்களிடத்தில் வாசம் பண்ணுகிறேன். ತಮಿಳು ಸೂಪರ್ ಆಗಿದೆ. ಎಲ್ಲಿ ವಾಸ ಮಾಡ್ತಾರಂತೆ? நொறுங்கண்ட பனிந்த ஆவியுள்ளவர்களிடத்தில் நான் என்ன பண்றேன்? ஒருவேளை நான் என்ன மேன்மை பாராட்டிக்கிட்டால், தேவனுக்கு முன்பாக நான் எதிர்த்து நின்னால், தேவரை விட்டு விலகி போனால், அவர் நமக்குள்ள என்ன பண்ண மாட்டாரு? ವಾಸಂ ಸೇಯ ಮಾಟಾರ್. ಇಲ್ಲಿ ಏನ್ ಹೇಳ್ತಾನೆ, ನಾನು ದೀನನ ಆತ್ಮವನ್ನು ಜಜ್ಜಿ ಹೋದ ಮನಸ್ಸನ್ನು ಉಜ್ಜೀವಿಸ ಅಂದ್ರೆ ಏನ್ ಮಾಡ್ತಾನೆ? ಅವನು ನಮ್ಮಲ್ಲಿ ಏನ್ ಮಾಡ್ತಾನೆ? ವಾಸ ಮಾಡ್ತಾನೆ. ಪ್ರಾರ್ಥನೆ ಮಾಡ್ಬೇಕಾದ್ರೆ ದೇವರ ಸನ್ನಿಧಾನ ನಾವು ನಮ್ಮನ್ನು ಯಾವ ರೀತಿ ಇಟ್ಕೋಬೇಕು? ದೀನರಾಗಿ ಇಟ್ಟಿಸ್ಕೊಳ್ಬೇಕು. ದೀನನನ್ನು ದೇವರು ಏನ್ ಮಾಡ್ತಾನೆ? ಕಟಾಕ್ಷಿಸ್ತಾನೆ. ನೊರುಗುಂಡವರಿಗೂ ಪನ್ನಿಂದವರುಗಳಿಗೆ ದೇವನು ಅವನೋಡು ವಾಸಂ செய்கிறார். ಯೆಶಾಯ 57:15. ಯೆಶಾಯ 66:2 ಏನ್ ಹೇಳ್ತಾನೆ ನೋಡಿ. ಈ ತಮ್ಮನ್ನು ತಗ್ಗಿಸಿಕೊಳ್ಳುವರು. ಮೀಕ 6:7 ನಡೆದಂತೆ ತನ್ನ ನಮ್ರತೆ ಅಂದ್ರೆ ತಗ್ಗಿಸಿಕೊಳ್ಳುವುದು, ದೀನರು ಅಂತ ಏನ್ ನೋಡಿ. ಯೆಶಾಯ 66:2. ನನ್ನ ಕೈಯಲ್ಲಿ, ಹೌದು ನನ್ನ ಕೈಯಿಂದಲೇ ಇವೆಲ್ಲ ಉಂಟಾದವು. ನಾನು ಕಟಾಕ್ಷಿಸುವವನು ಎಂತವರು? ಕಟಾಕ್ಷ ಅಂದ್ರೆ ಏನ್ ಬದ? ಕಟಾಕ್ಷ ಅಂದ್ರೆ ದೇವರ ಅನುಗ್ರಹ, ದೇವರ ಆಶೀರ್ವಾದ, ದೇವರ ಎಲ್ಲಾ ಕಾರ್ಯಗಳು ಒಬ್ಬನ ಮೇಲೆ ಯಾರ ಮೇಲೆ ಬರ್ತದಂತೆ? ದೀನನು, ಮನ ಮುರಿಯದವನಲ್ಲ, ಮನ ಮುರಿದವನು. ನನ್ನ ಮಾತಿಗೆ ಭಯಪಡುವನು. ಒಂದು ದೀನನು, ಮನ ಮುರಿದವನು, ನನ್ನ ಮಾತಿಗೆ ಭಯಪಡುವನಿಗೆ ಯಾರ ಕಟಾಕ್ಷ ಸಿಗುತ್ತೆ? ಅದಕ್ಕೆ ಮೀಕಾದಲ್ಲಿ ಹೇಳ್ತಾನೆ, ದೇವ್ ನಾನು ಕೇಳ್ಕೊಳ್ಳೋದು ಇಷ್ಟೇ ಅಪ್ಪ, ದೀನರಾಗಿರ್ರಿ, ನಮ್ರತೆ ಉಳ್ಳವರಾಗಿರ್ರಿ, ಕರುಣೆ ಉಳ್ಳವರಾಗಿರ್ರಿ, ದೇವರ ನ್ಯಾಯವನ್ನು ಆಚರಿಸ್ರಿ. ಇಲ್ಲಿ ಹೇಳ್ತಾನೆ, ನಾನು ದೀನನು, ಮನ ಮುರಿದವನು, ನನ್ನ ಮಾತಿಗೆ ಏನ್ ಮಾಡ್ತಾನೆ? ಅವರಿಗೆ ಕಟಾಕ್ಷ.
ನಾನು ದೇವರ ಮುಂದೆ ನನ್ನನ್ನು ನಾನು ಶ್ರೇಷ್ಠನೆಂದು ಎನಿಸಿಕೊಂಡರೆ, ದೇವರ ಸನ್ನಿಧಾನದಲ್ಲಿ ಐ ಆಮ್ ದ ಗ್ರೇಟ್. ಬಹಳ ಜನಕ್ಕೆ ಆ ಫೀಲಿಂಗ್ ಇದೆ. ನಾನೊಂದು 30 ವರ್ಷದಿಂದ ಸಭೆಯಲ್ಲಿದ್ದೀನಿ, ನಾನು 40 ವರ್ಷದಿಂದ ಸಭೆ ಇದ್ದೀನಿ, ನನಗೆ ಇಷ್ಟು ವರ್ಷ, ಅದ್ಯಾವುದೂ ಇಲ್ಲ. ದೇವರ ಮುಂದೆ ನಾವು ಹೆಂಗಿರ್ಬೇಕಂತೆ, ஐயா நான் பாப்பி, ஐயா நீங்க சொல்லுங்க ஐயா, இப்படி இருந்தா தான் நடக்கும். ಅವ್ರ ಮುನ್ನಾಡಿ ಜಾಸ್ತಿ ನಮ್ಮನ್ನ ಏನ್ ಮಾಡಬಾರ್ದು, ಎಕ್ಸ್ಪೋಸ್ ಮಾಡ್ಕೋಬಾರ್ದು. ನಮ್ಮನ್ನ ನಾನು ಏನ್ ಮಾಡಬಾರ್ದು, ಎಕ್ಸ್ಪೋಸ್ ಮಾಡ್ಕೊಳಂಗಿಲ್ಲ ದೇವ್ರ ಮುಂದೆ. ಅದರಿಂದ ನಿಮ್ಮ ಪ್ರಾರ್ಥನೆ ತುಂಬಾ ಏನ್ ಮಾಡ್ಬೇಕು, ಕೇರ್ಫುಲ್ ವೆನ್ ಯು ಪ್ರೇ ಟು ದ ಗಾಡ್. ಸೊ ಯಾರಿಗೆ ಕಟಾಕ್ಷ ಉಂಟು? ದೀನರಿಗೆ ಅಲ್ವಾ? ಯಾರ ಆತ್ಮ ಉಜ್ಜೀವನ ಆಗುತ್ತೆ? ದೀನರಿಗೆ. ಯಾರ ಆತ್ಮದಲ್ಲಿ ದೇವರು ವಾಸ ಮಾಡ್ತಾನೆ? ದೀನರ ಆತ್ಮದಲ್ಲಿ ಅಲ್ವಾ? ನೆಕ್ಸ್ಟ್ ಕೃಪೆ ಯಾರಿಗೆ? ಯಾಕೋಬ 4:6. ಯಾಕೋಬ 4:6. ಆತನು ನಮ್ಮ ಮೇಲೆ ಅತಿಶಯವಾದ ಕೃಪೆ ನುಡುತ್ತಾನೆ, ಆದ್ದರಿಂದ ದೇವರು ಅಹಂಕಾರಿಗಳೆದುರಿಸ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ ಎಂದು ಶಾಸ್ತ್ರವು ಹೇಳುತ್ತದೆ. ದೀನರಿಗೆ ಏನ್ ಸಿಕ್ಕುತ್ತೆ? ಕೃಪೆ. ಯಾಕೆ ನಾನು ಮೀಕ 6ನೇ ಅಧ್ಯಾಯ 8ನೇ ವಾಕ್ಯ ತಕೊಂಡಂದ್ರೆ ಅಲ್ಲಿ ಕರುಣೆ, ತನ್ನನ್ನು ನಮ್ರತೆ, ನ್ಯಾಯವನ್ನು ಆಚರಿಸುವುದು, ಇಷ್ಟು ದೇವರು ಎಕ್ಸ್ಪೆಕ್ಟ್ ಮಾಡ್ತಾನೆ. ಇಷ್ಟೆಲ್ಲ ನಿಮ್ಗೆ ಅದ್ರಲ್ಲಿ ಸಿಗುತ್ತೆ. ನೀವು ದೇವರ ವಾಕ್ಯಗಳನ್ನು ಕೈಗೊಂಡು ನಡೆಯುವುದರಿಂದ, ದೇವರಲ್ಲಿ ನೀವು ದೇವರ ರೀತಿಯಲ್ಲಿ ಕರುಣೆಯುಳ್ಳವರಾಗಿದ್ದರಿಂದ, ದೇವರಲ್ಲಿ ನೀವು ನಮ್ರತೆ ಅಂದ್ರೆ ತಗ್ಗಿಸಿಕೊಂಡುವುದರಿಂದ, ತಾಳ್ತಿಕೊಳ್ಳುವುದனால் ಕಿರುಬೈ ಹೊರಗಿರದು ಅಲ್ವಾ? ತಾಳ್ಮೆಯುಳ್ಳವர்களுக்கோ ಕಿರುಬೈ ಅಳಿಕೆರೆ என்று சொல்லுகிறது. ತಾಳ್ಮೆ ಬೇಕು. ಏನ್ ಮಾಡ್ಬೇಕು? ನಾವು ದೀನರಿಗಾದರೂ ಕೃಪೆ. ನಾವು ದೀನರಾಗಿರ್ಬೇಕು ದೇವರ ಮುಂದೆ. ಪ್ರಪಂಚ ಏನ್ ಬೇಕಾದ್ರೆ ಹೇಳ್ಕೊಂಡು ಹೋಗ್ಲಿ, ಜೊತೆಲಿರೋರು ಏನಾರು ಮಾತಾಡ್ಕೊಂಡು ಹೋಗ್ಲಿ, ನಾವು ಯಾರ ಮುಂದೆ ತಗ್ಬಿಡ್ಬೇಕು ಅಷ್ಟೇ. ದೇವರೆಲ್ಲ ಸರಿಪಡಿಸ್ಬಿಡ್ತಾನೆ. ಯೋಬನಿಗಿಂತಾನ ನಮ್ಮ ಪರಿಸ್ಥಿತಿ. ಯೋಬನಿಗೆ ಎಲ್ಲ ಹೋಗಿ ಎಲ್ರೂ ಬಂದು ಕೂತ್ಕೊಂಡು ಅವ್ನ ಮುಂದೆ ಬೈತಾ ಕೂತಿದ್ರು, ಅವನೇನು ಮಾಡ್ಲಿಲ್ಲ. ಅವನು ಅದೇ ಅಂಬಲ್ನೆಸ್ ಅಲ್ಲೇ ಇದ್ದ. ದೇವರು ಮತ್ತೆ ಅವನಿಗೆ ಏನ್ ಮಾಡಿದ್ರು? ಸೊ ಇವತ್ತು ಇಲ್ಲಿ ಯಾರಿಗೋ ಒಂದು ಸಮಸ್ಯೆ ಇದೆ, ನಿಮಗೆ ಯಾರಿಗೋ ಮನ್ಸು ಕಷ್ಟಗಳಿದೆ, ನೀವು ದೇವರ ಮುಂದೆ ಹೋಗಿ ನೀವೇನಾಗ್ಬಿಡಿ, ಹಂಬಲ ಕೂತ್ಬಿಡಿ. ದೇವರ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿ. ದೇವರ ಹತ್ರ ಪ್ರಾರ್ಥಿಸುವಾಗ ನೀವು ಹಂಬಲ ಕೂತ್ಕೊಳ್ಳಿ. ಏನು ಮಾತಾಡಕ್ ಹೋಗ್ಬೇಡಿ. ದೇವರೇ ಯಾಕೆ ಮಾಡಿದೆ ಅಂತಾನು ಕೇಳಂಗಿಲ್ಲ. ವಾಕ್ಯ ಕೊಟ್ಟಿದ್ದೀನಿ, ರೋಮ 9:20. ದೇವರೇ ನೀನ್ ಯಾಕೆ ಹಿಂಗ್ ಕೊಟ್ಬಿಟ್ಟೆ? ನೋ. ವಾಯ್ಸ್ ಹೆಂಗಿರ್ಬೇಕು? ಬಹಳ ತಗ್ಗಿಸಿಕೊಂಡಿರ್ಬೇಕು. ಆದ್ದರಿಂದ 1 ಪೇತ್ರ, ಕಡೆ 2 ವಾಕ್ಯ ಹೇಳಿ ಮುಗಿಸ್ತೀನಿ. 1 ಪೇತ್ರ 5ನೇ ಅಧ್ಯಾಯ 5ರಿಂದ 7 ಏನ್ ಹೇಳ್ತಾನೆ ನೋಡಿ. 1 ಪೇತ್ರ 5ನೇ ಅಧ್ಯಾಯ 5ರಿಂದ 7. ದೇವರು ಯವನಸ್ಥರೇ, ಯಾರಿಗೆ ಹೇಳ್ತಾ ಇರೋದು? ಎಷ್ಟು ಜನ ಇದಾರೆ ಯವನಸ್ಥರು? ಯವನಸ್ಥರೇ ಅದೇ ರೀತಿಯಾಗಿ ಏನ್ ಮಾಡ್ಬೇಕು? ಮನೆಯಲ್ಲಿ ಎಷ್ಟು ಜನ ಮಕ್ಕಳು ತಂದೆ ತಾಯಿಗಳಿಗೆ ಅಧೀನರಾಗ್ತಿರ? ಇಲ್ಲಿ ಮಾತು ಹೇಳಿದಾಗ ಎಷ್ಟು, ಒಂದು ಮಾತು ಹೇಳಿದ್ರೆ ಎಷ್ಟು ಮಾತು ಬರ್ತದೆ? ಮಾತಾಡಲ್ಲ. ನಮ್ ಸಭೆ ಮಕ್ಕಳು ಆತರ ಅಲ್ಲ. ನಾವು ಚಂದ್ರ ಬ್ರದರ್, ನಮ್ ಸಭೆ ಮಕ್ಕಳು ಏನ್ ಹೇಳಿದ್ರು ಒಂದೇ ಮಾತಿಗೆ ಫಟ್ ಅಂತ ಎಸ್ ಮಾಮ್, எஸ் டேட் ಅಥವಾ எஸ் அம்மா, ஓகேம்மா, ஓகேப்பா అని சொல்லிட்டு போற பசங்க தான் நம்ம சபையில. கரெக்டா? ಜೋನಸ್, ಪ್ರಾರ್ಥನಾ, ಬೇರೆ ಯಾರು? ಜನಿ ಬಿಡಿ, ಅವ್ರು ಚಿಕ್ಕರಿಂದ ನಮ್ಮ ಮಾತು ಕೇಳ್ತಾಳೆ. ಅವಳೊಬ್ಳು ಫಸ್ಟ್ ಮಗು ಈ ಸಭೆಗೆ. ಅಂದ್ರೆ ನಮ್ ಜನರೇಷನ್ ಆದ್ಮೇಲೆ ನೆಕ್ಸ್ಟ್ ಜನರೇಷನ್ ಇದೆ. ಇನ್ ಬೇರೆ ಮಕ್ಕಳದು ಪರೀಕ್ಷೆ ರಿಸಲ್ಟ್ ತಗೋಬೇಕು. ಹೋಗಿ ಏನ್ ಮಾಡ್ಬೇಕು? ರಮ್ಯಾ ಸಿಸ್ಟರ್ ಹತ್ರ, ಆಮೇಲೆ ವಿಕ್ಟರ್ ಹತ್ರ, ಇನ್ಯಾರು ಶರ್ಮಿಳಾ ಹತ್ರ, ಎಲ್ಲರ ಹತ್ರ ನಾನು ಏನ್ ಮಾಡ್ಬೇಕು? ರಿಪೋರ್ಟ್ ತಗೋಬೇಕು. ಹೆಂಗಪ್ಪ ಹೇಳಿದ ತಕ್ಷಣ ಯವನಸ್ಥರೇ ಅದೇ ರೀತಿಯಾಗಿ ಯಾರಿಗಿದ್ದೀರಾಗಬೇಕು? ಹಿರಿಯರಿಗೆ ಅಲ್ವಾ? ನೀವೆಲ್ಲರೂ ದೀನ ಮನಸ್ಸೆಂಬ ವಸ್ತುವನ್ನು ಸೊಂಟ ಕಟ್ಟಿಕೊಂಡು ಒಬ್ಬರಿಗೊಬ್ಬರು ಸೇವ್ ಮಾಡಿರಿ. ದೇವರು ಅಹಂಕಾರಿಗಳು ಎದುರಿಸ್ತಾನೆ, ದೀನರಿಗಾದರೂ. ನೀವು ದೇವರ ಮುಂದೆ ತೆಗೆಸ್ಕೊಂಡ್ರೆ ನಿಮ್ಗೆ ಏನ್ ಸಿಗ್ತದೆ? ನೀವೆಲ್ಲ ಇನ್ಮೇಲೆ ಬದುಕು. ಯಾಕೆ ಯವನಸ್ಥರು ಫಸ್ಟ್ ಹೇಳ್ತಾ ಇದೀವಿ ಅದನ್ನ? ನಿಮ್ದು ಇನ್ನು ಲೈಫ್ ಜರ್ನಿ ಏನಿದೆ? ನಿಮ್ ಲೈಫ್ ಏನಾಗ್ತಾ ಇದೆ ಈಗ ಪ್ರಾರಂಭ, ಈಗ ಸ್ಟಾರ್ಟ್ ಅಲ್ವಾ? ನಿತಿನ್ದು, ಜೋನಾಸ್ದು, ಸೈನಿದು, ಜನಿದು, ಇನ್ನಿರೋ ಮಕ್ಕಳದು, ಎಲ್ರದ್ದು ನಿಮ್ ಲೈಫ್ ಏನಾಗ್ತಾ ಇದೆ? ಸೊ ಈಗ್ಲಿಂದನೇ ನೀವೇನ್ ಮಾಡ್ಬೇಕು? ಹಂಬಲ್ನೆಸ್ ತಗ್ಗಿಸ್ಕೊಳ್ಬೇಕು. ಫಸ್ಟ್ ಯಾರ ತಗ್ಗಿಸ್ಕೋಬೇಕು ನೀವು?
ಮನೆ ಹಿರಿಯರ ಹತ್ರ, ನಂತರ ಯಾರ ಹತ್ರ ತಗ್ಸ್ಕೋಬೇಕು? ದೇವ್ರ ಹತ್ರನೇ ಫಸ್ಟ್. ಅದಕ್ಕೆ ಜೊತೆಲಿ ಯಾರಿಗೆ ತಗ್ಗಿಸ್ಬೇಕು? ಹಿರಿಯರ ಮುಂದೆ ತಗ್ಗಿಸಬೇಕು. ಈಗಿರುವುದರಿಂದ ದೇವರ ತ್ರಾಣುಗಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ತಕ್ಕ ಕಾಲದಲ್ಲಿ ದೇವರು ನಿಮ್ಮನ್ನು ಏನ್ ಮಾಡ್ತಾನೆ? ಮೇಲಕ್ಕೆ ತರ್ತಾನೆ. ಇಲ್ಲಿಗೆ ಮೀಕಂದು ಪಾಯಿಂಟ್ ಮುಗೀತು. ಮೀಕನ ಪಾಯಿಂಟ್ ಏನ್ ಹೇಳ್ದ? 6:8 ನೀವು ದೇವರಲ್ಲಿ ಕರುಣೆಯುಳ್ಳವರಾಗಿರ್ರಿ, ನಮ್ರತೆ ಉಳ್ಳವರಾಗಿರ್ರಿ, ನ್ಯಾಯವನ್ನು ಆಚರಿ. ಇಷ್ಟು ಮಾತ್ರ ಅಲ್ಲದೆ ಬೇರೆ ಏನು? ಈಗ ನಾನು ಹೇಳಿರೋ ಇಷ್ಟೊತ್ತು ವಾಕ್ಯ ಕೊಟ್ಟನಲ್ಲ, ಏನಾದ್ರು ಕಷ್ಟ ಇದೆಯಾ ನಿಮ್ಗೆ? ಯಾರಿಗಾರು ಅದನ್ನ ಫಾಲೋ ಮಾಡಕ್ ಕಷ್ಟ ಇದೆಯಾ? ಈಗ ಇಷ್ಟೊತ್ತು ಕೊಟ್ಟಿದ್ ವಾಕ್ಯ ನಿಮ್ಗೆ ಏನೋ ಕಷ್ಟ ಏನಮ್ಮ? ಏನಾರು ಒತ್ಕೊಂಡು ತಿರುಗ್ಬೇಕಾ? ಏನಾರು ಭಾರ ಎತ್ತಬೇಕಾ? ಇಲ್ಲ ರನ್ನಿಂಗ್ ಓಡ್ಬೇಕಾ? ಇಲ್ಲ ಜಿಮ್ಗೆ ಹೋಗ್ಬೇಕಾ? ಇಲ್ಲ ಕಸರತ್ ಮಾಡ್ಬೇಕಾ? ಬೆವರು ಇಳಿಸ್ಬೇಕಾ? ಏನ್ ಮಾಡ್ಬೇಕು? ಸಿಂಪಲ್, ಹಂಬಲ್ ಯುವರ್ ಸೆಲ್ಫ್ ಇನ್ ಫ್ರಂಟ್ ಆಫ್ ಗಾಡ್. ದೇವರ ಮುಂದೆ ನೀವು ತಗ್ಗಿಸಿಕೊಳ್ಳಿರಿ, ಹಿರಿಯರಿಗೆ ವಿಧೇಯರಾಗಿ, ದೇವರ ವಾಕ್ಯಗಳಿಗೆ ಕಿವಿಗೊಡಿ. ಉತ್ತಮವಾದ ಭಾಗ ಯಾವುದು? ಮರಿಯಳು ಆರಿಸ್ಕೊಂಡಿದ್ದ ಉತ್ತಮವಾದ ಭಾಗ. ನಾನು ಮತ್ತೆ ರೀಕಾಲ್ ಮಾಡಕ್ ಹೋಗಲ್ಲ. ಕಡೆಯದಾಗ ಒಂದ್ ಪ್ರಶ್ನೆ, ಇಷ್ಟೆಲ್ಲ ಮಾಡಿ ಈ ಲೋಕದಲ್ಲಿ ಒಳ್ಳೆಯವನು ಸಾಯ್ತಾನೆ, ಕೆಟ್ಟವನು ಸಾಯ್ತಾನೆ ಅಲ್ವಾ? ಬಹಳ ಲೋಕ ಏನ್ ಹೇಳ್ತೆ ನಿಮ್ಗೆ? ನಾವು ಬದುಕ್ತೀವಿ, ನೀವು ಬದುಕ್ತೀರಾ, ಬಾ ಎಂಜಾಯ್ ಮಾಡೋಣ ಅಂತದೆ. ಆದ್ರೆ ಸತ್ಯವೇದ ಅದಕ್ಕೆ ಉತ್ತರ ಕೊಟ್ಟಿದೆ. ಈ ದೇವರ ವಾಕ್ಯಗಳಿಗೆ ವಿಧೇಯರಾಗುವಂತವ್ರು ಲೋಕ ಅನ್ನತ್ತೆ. ಲೋಕ ಏನನ್ನತ್ತೆ? ಏನಿಲ್ಲ, ಅವರೆಲ್ಲ ಹೊಟ್ಟೋಗ್ಬಿಡ್ತಾರೆ. ಏನಾಗ್ಬಿಡ್ತಾರೆ ಅವರೆಲ್ಲ? ಅಷ್ಟೇನೆ, ಅವ್ರದೆಲ್ಲ ಮುಗೀತು, ನಾವು ಸಾಯ್ತೀವಿ, ಅವರು ಸಾಯ್ತೀವಿ. ಸೈನ್ಸು ಅದೇ ಹೇಳುತ್ತೆ, ದೇರ್ ಇಸ್ ನೋ ಗಾಡ್, ದೇರ್ ಇಸ್ ನಥಿಂಗ್ ಅಲ್ವಾ? ಸೈನ್ಸ್ ಏನ್ ಹೇಳುತ್ತೆ? ಇಲ್ಲ. ಇನ್ ಕೆಲವು ಧರ್ಮಗಳತ್ತೆ ಆತ್ಮಗಳೇ ಇಲ್ಲ. ಇನ್ ಕೆಲವರು ಲೋಕ ಏನ್ ಬೇಕಾದ್ರೂ ಯೋಚನೆ ಮಾಡ್ಲಿ. ಸತ್ಯವೇದ ಹೇಳುತ್ತೆ, ಕಡೆಯ ವಾಕ್ಯ ಯೆಶಾಯ 57:1-2. ಈ ನಿಮ್ಮ ಬೈಬಲ್ ಅಲ್ಲಿ ಬೇಕಾದ್ರೆ ಇದನ್ನ ಅಂಡರ್ಲೈನ್ ಮಾಡಿ ಇಟ್ಕೊಳ್ಳಿ ಅಥವಾ ಮಾರ್ಕ್ ಮಾಡಿ ಇಟ್ಕೊಳ್ಳಿ. ಯೆಶಾಯ 57:1-2. ಸಜ್ಜನರು ನಾಶವಾಗುತ್ತಾರೆ, ಯಾರಿಗೆ ಮನಸ್ಸಿಗೆ ತಾರರು. ಸದ್ಭಕ್ತರು ಗತಿಸುತ್ತಾರೆ, ಆಹಾ ಶಿಷ್ಟರು ಕೇಡಿನಿಂದ ಪಾರಾಗಿದ್ದಾರೆ ಎಂದು ಯಾರು ಯೋಚಿಸರು. ಬಹಳ ಜನ ಅನ್ಕೋತಾರೆ ಸಜ್ಜನರು ಏನಾಗ್ಬಿಡ್ತಾರೆ? ನಾಶವಾಗ್ಬಿಡ್ತಾರೆ, ಯಾರು ಮನಸ್ಸಿಗೆ ತರಲ್ಲ. ಸದ್ಭಕ್ತರು ಗತಿಸಿ ಹೋಗ್ಬಿಡ್ತಾರೆ, ಶಿಷ್ಟರು ಕೇಡಿಂದ ಪಾರಾಗ್ತಾರೆ ಅಂತ ಎಲ್ಲ ಯೋಚನೆ ಮಾಡ್ತಾರೆ. 2ನೇ ವಾಕ್ಯ ಏನ್ ಹೇಳ್ತು ನೋಡಿ, ಏನದು? ಇವರು ಸಮಾಧಾನದಲ್ಲಿ ಸೇರಿದ್ದಾರಲ್ಲ, ನೆಟ್ಟಗೆ ನಡೆಯುವ ಪ್ರತಿಯೊಬ್ಬನು ತನ್ನ ದೀರ್ಘ ನಿದ್ರಾ ಸ್ಥಾನದಲ್ಲಿ. ಎಷ್ಟು ಜನಕ್ಕೆ ಬೇಕು ರೆಸ್ಟ್ ಇನ್ ದ ಪೀಸ್ ಅಂತ ಆಗ್ತೀವಲ್ಲ? ಏನದು? ಏನ್ ರೆಸ್ಟ್? RIP ಏನ್ ಹೇಳ್ತಿದ್ರಲ್ಲಿ? ನೆಟ್ಟಗೆ ನಡೆಯುವ ಪ್ರತಿಯೊಬ್ಬನು ಎಲ್ಲಿರ್ತಾರಂತೆ? ತನ್ನ ದೀರ್ಘ ನಿದ್ರಾ ಸ್ಥಾನದಲ್ಲಿ ವಿಶ್ರಾಂತಿ ಪಡ್ಕೊಳ್ತಾನೆ. ಪರದೇಶಿಯಲ್ಲಿ ಅಬ್ರಹಾಮನ ಎದೆಗೋರಿಗೆ ಲಾಜರನು ಹೇಗೆ ವಿಶ್ರಾಂತಿ ತೆಗೆದುಕೊಳ್ತಾನೋ, ಸೊ ಈ ದೇವರನ್ನು ಮೆಚ್ಚಿಸಿ. ಇವತ್ತು ನೋಡಿದ್ರಲ್ಲ ಟಾಪಿಕ್, ಮೀಕಲ್ ಹೇಳಿದ ಪ್ರಕಾರ ಯೆಹೋವನು ಬೇರೆ ಏನನ್ನ ಅಪೇಕ್ಷೆ ಮಾಡ್ತಾನೆ ಅಂದ್ರೆ, ಈ ಅಪೇಕ್ಷೆ ಮಾಡಿದ ರೀತಿಯಲ್ಲಿ ದೇವರ ಮುಂದೆ ತನ್ನನ್ನು ತಗ್ಗಿಸಿಕೊಂಡವನಾಗಿ, ನಮ್ರತೆಯುಳ್ಳವನಾಗಿ, ಕರುಣೆಯುಳ್ಳವನಾಗಿ, ದೇವರ ಆಜ್ಞಾವಿಧಿಗಳನ್ನು, ದೇವರ ವಾಕ್ಯಗಳನ್ನು ಕೈಗೊಂಡು ಈ ಹಿರಿಯರಿಗೂ ಕಿರಿಯರಿಗೂ ಗೌರವವನ್ನು ಸಲ್ಲಿಸುತ್ತಾ ಬದುಕುವಂತವ್ರು ಎಲ್ಲಿರ್ತಾರಂತೆ? ಸಮಾಧಾನದಲ್ಲಿ ಸೇರ್ತಾರೆ. ಒಂದು ವೇಳೆ ಇವತ್ತು ಕ್ರಿಸ್ತನ ಬಂದರೆ ನಾವೇನ್ ಮಾಡ್ತೀವಿ? ಕ್ರಿಸ್ತನೊಂದಿಗೆ ಒಯ್ಯಲ್ಪಡ್ತೀವಿ. ಇಲ್ಲ ಅಂದ್ರೆ ನಾವೆಲ್ಲಿ ಹೋಗ್ತೀವಿ? ಆ ಸಮಾಧಾನದಲ್ಲಿ ದೀರ್ಘ ನಿದ್ರಾ ಸ್ಥಾನಕ್ಕೆ ನಾವು ಹೋಗ್ತೇವೆ. ಯೇಸು ಕ್ರಿಸ್ತನ ಬರ್ಬೇಕಾದ್ರೆ ತುತ್ತೂರು ದಿನ ಕೇಳ್ಬೇಕಾರೆ ಪಟ್ಟ ಅಂತ ನಾವೇನ್ ಮಾಡ್ತೀವಿ? ಎದ್ದು ಬರ್ತೀವಿ. ಸೊ ಇದು ನಮ್ಮ ಒಂದು ಸತ್ಯವೇದ ಕ್ರೈಸ್ತರಿಗೆ ಕೊಟ್ಟಂತ ಒಂದು ಆಶ್ವಾಸನೆ. ದೀಕ್ಷಾಸ್ಥಾನ ಹೊಂದಿದಂತ ನಿಮ್ಮೆಲ್ಲರ ಆತ್ಮ ಏನಾಗಿದೆ? ರಕ್ಷಿಸಲ್ಪಟ್ಟಿದೆ. ಸೊ ಇಲ್ಲಿ ನಾವು ನೆಟ್ಟಿಗೆ ನಡೆದು ಬಿಟ್ಟು ಎಲ್ಲಿ ಹೋಗ್ತೀವಿ ನಾವು? ಆ ಒಂದು ಸಮಾಧಾನದಲ್ಲಿ, ಆ ಒಂದು ಸ್ಥಳದಲ್ಲಿ ದೀರ್ಘ ನಿದ್ದಲ್ಲಿ ಹೋಗ್ತೀವಿ. ಇದಕ್ಕೆ ಉದಾಹರಣೆ ಯಾರು ಗೊತ್ತಾ? ಒಬ್ರಿಗೆ ಹೇಳ್ತಾರೆ. ಯಾರಿಗ ಹೇಳ್ತಾರೆ ಗೊತ್ತಾ ನಿಮ್ಗೆ? ಅದೊಂದು ಹೇಳಿ ಮುಗಿಸ್ಬಿಡ್ತೀನಿ, ಒಂದೇ ನಿಮಿಷ. ದಾನಿಯೇಲ 12ನೇ ಅಧ್ಯಾಯ, ಟಾಪಿಕ್ ಅಲ್ಲಿ ಇಲ್ಲ ಬಟ್ ತಗೋತೀನಿ. ದಾನಿಯೇಲ 12ನೇ ಅಧ್ಯಾಯ ತಗೊಳ್ಳಿ. ಲಾಸ್ಟ್ ಚಾಪ್ಟರ್ 13ನೇ ವಾಕ್ಯ ಏನ್ ಹೇಳ್ತಾರೆ? ಅದು 12ನೇ ವಾಕ್ಯ, ಅಲ್ಲಿ 13ನೇ ವಾಕ್ಯ, 12-13. ನೀನು ಹೋಗಿ ಅಂತ್ಯದವರೆಗೆ ಇರು. ಯಾರಿಗೆ ಹೇಳ್ತಾ ಇರೋದು? ದಾನಿಯೇಲನಿಗೆ ಹೇಳ್ತಾ, ನೀನು ಹೋಗಿ ಅಂತ್ಯದವರೆಗೂ ನೀನು ದೀರ್ಘ ನಿದ್ದೆಯನ್ನು ಹೊಂದಿ ಯುಗದ ಸಮಾಪ್ತಿಯಲ್ಲಿ ಎದ್ದು ನಿನಗಾಗುವ ಸ್ವಾಸ್ಥ್ಯದೊಳಗೆ ನಿಲ್ಲುವಿ.
ದಾನಿಯೇಲನಿಗೆ ಹೇಳ್ತಾರೆ ಎಲ್ಲ ಮುಗೀತು, ನೀನು ಹೋಗಿ ಏನ್ ಮಾಡು, ದೀರ್ಘ ನಿದ್ರೆ. ಇವತ್ತು ಯೆಶಾಯದಲ್ಲಿ ಹೇಳ್ತಾರದು ಅದನ್ನೇ. ಈ ದೀರ್ಘ ನಿದ್ರೆಯಲ್ಲಿ ಏನ್ ಬೇಕಂತೆ? ಸಮಾಧಾನದಿಂದ. ಯಾರಿಗೆ ಸಿಕ್ಕುತ್ತೆ? ದೇವರ ವಾಕ್ಯವನ್ನ ಕೇಳಿ ರಕ್ಷಣೆ ಹೊಂದಿ ಅದರ ಪ್ರಕಾರ ನಡೆದವರು. இந்த உலகத்தில் என்ன வேணாலும் ಕಷ್ಟ இருக்கட்டும், ಈ ಲೋಕದಲ್ಲಿ ಎಷ್ಟೇ ತೊಂದರೆಗಳಿರ್ಲಿ, ಎಷ್ಟೇ ಸಮಸ್ಯೆಗಳಿರ್ಲಿ, ಫರ್ಗೆಟ್, ನಾನು ಎಲ್ಲಿಗೆ ಹೋಗ್ಬೇಕು? ಆ ದೀರ್ಘ ನಿದ್ರೆಯಲ್ಲಿ ಹೋಗ್ಬೇಕು. ದೀರ್ಘ ನಿದ್ರೆ ಆದ ನಂತರ ಮತ್ತೆ ಎಲ್ಲಿ ಬರ್ತಾರೆ? ದೇವ್ರು ನಮಗೆ ಯೇಸು ಕ್ರಿಸ್ತನು ಕೊಡುವಂತ ಸ್ವಾಸ್ಥ್ಯದಲ್ಲಿ ನಾನು ಹೋಗಿ ಸೇರ್ಬೇಕು. ಆದ್ರಿಂದ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನದಲ್ಲಿ ದೇವರ ವಾಕ್ಯಗಳನ್ನ ಕೇಳಿದಿರಾ? ದೇವರಿಗೆ ಯಾವ್ದು ಪ್ರಿಯ? ನಮ್ರನಾಗಿ, ಕರುಣೆಯುಳ್ಳವನಾಗಿ ದೇವರ ನ್ಯಾಯವನ್ನು ಆಚರಿಸುವುದಲ್ಲದೆ ಬೇರೆ ಏನ್ ನಿಮ್ಮಿಂದ ದೇವರ ಅಪೇಕ್ಷೆ ಮಾಡ್ತಾನೆ? ಇಷ್ಟೊತ್ತು ಕೊಟ್ಟಂತ ವಾಕ್ಯಗಳನ್ನ ಮನೆಗೆ ಹೋಗೋದು ಸರಿ ಅಧ್ಯಯನ ಮಾಡಿ, ನಿಮ್ಮನ್ನು ನೀವು ಪರಾಮರ್ಶೆ ಮಾಡಿಕೊಂಡು ದೇವರ ಸನ್ನಿಧಾನದಲ್ಲಿ ನೀತಿವಂತರಾಗಿ ದೇವರ ಒಂದು ಸಮಾಧಾನದಲ್ಲಿ ದೀರ್ಘ ನಿದ್ರೆಯಲ್ಲಿ ಸೇರಿ ಯೇಸು ಕ್ರಿಸ್ತನು ಬರುವಾಗ ನಾವೆಲ್ಲರೂ ಆತನೊಂದಿಗೆ ಎಬ್ಬಿಸಲ್ಪಟ್ಟು ನಿತ್ಯ ಜೀವಕ್ಕೆ ಸಾಗೋಣ. ತಾಳ್ಮೆಯಿಂದ ಕೇಳಿದಂತ ನಿಮ್ಮೆಲ್ಲರೂ ಕರ್ತನು ತಾನೇ ಆಶೀರ್ವದಿಸಲಿ.